ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ ಹೋಗಾರ. JDS ಯಾನೇ ದೇವೇಗೌಡರ ಭದ್ರಕೋಟೆಯಲ್ಲಿ ಬಿಜೆಪಿಯ ಬಲ ಅಷ್ಟೊಂದಿಲ್ಲ. ಅದನ್ನು ಭದ್ರಪಡಿಸಲಿಕ್ಕೆ ಬಿಜೆಪಿ ಸಣ್ಣದಾಗಿ ಮಿನಿ ಆಪರೇಷನ್ ಕಮಲ ಶುರು ಮಾಡಿದೆ. ಸೊ ರಾಮನಗರ, ಮಂಡ್ಯ, ಹಾಸನ ಈ ಭಾಗದಲ್ಲಿ JDSನ ವಿರುದ್ಧ ಸಡ್ಡು ಹೊಡೆಯಲಿಕ್ಕೆ ಬಿಜೆಪಿ ನಡೆಸಿರುವ ರಣತಂತ್ರಕ್ಕೆ JDS ಕಾಂಗ್ರೆಸ್ ಏನು ಮಾಡ್ತವೆ. ಮತ್ತೊಂದು ಕಡೆ ದೋಸ್ತಿಗಳಲ್ಲಿ ಕುಸ್ತಿ ಶುರುವಾಗಿದೆ. ಸೊ ಹೀಗಾಗಿ ಇವತ್ತು ರಾಮನಗರದಲ್ಲಿ ನಡೆದಿರ್ತಕ್ಕಂಥ ಮಿನಿ ಆಪರೇಷನ್ ಅದು ದೇವೇಗೌಡರ ಕೋಟೆಗೆ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಮಾಡುತ್ತೆ. ಇದೇ ಹೊತ್ತಿನ ಚರ್ಚೆ ಆಪರೇಷನ್ ಅಟ್ ಗೌಡ್ರ ಕೋಟೆ. ಸೊ 2019 ಮಹಾಯುದ್ಧದ ಗಮನ ಇಟ್ಟುಕೊಂಡು ಬಿಜೆಪಿ ನಡೆಸಿರ್ತಕ್ಕಂಥ ಈ ಸಣ್ಣ ಆಪರೇಷನ್ ಮುಂದಿನ ಹಂತದಲ್ಲಿ ದೊಡ್ಡ ದೊಡ್ಡ ನಾಯಕರನ್ನ ಟಾರ್ಗೆಟ್ ಮಾಡಿಕೊಳ್ಳುತ್ತಾ ಸೊ ನೇರವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ನೆಲೆಯನ್ನು ವಿಸ್ತರಿಸಲಿಕ್ಕೆ ಇಂಥದ್ದೊಂದು ರಾಜಕೀಯ ರಣತಂತ್ರ ರೂಪಿಸಿದೆಯಾ. ಸೊ ಹಾಗಾದ್ರೆ ಇವತ್ತು ಬೈ ಎಲೆಕ್ಷನ್ ಅಖಾಡದಲ್ಲಿ ಬಿಜೆಪಿ JDS ಕಾಂಗ್ರೆಸ್ ಮಧ್ಯೆ ಯಾವ ರೀತಿ ಫೈಟ್ ಇದೆ ಅನ್ನೋದಕ್ಕಿಂತಲೂ ಕೂಡ ಬಿಜೆಪಿ ತನ್ನ ನೆಲೆಯನ್ನು ವಿಸ್ತರಿಸಲಿಕ್ಕೆ ಏನೆಲ್ಲ ರಾಜಕೀಯ ಆಪರೇಷನ್ ಮಾಡುತ್ತೆ ಅನ್ನೋದೇ ಕುತೂಹಲ. ಹಾಗಿದ್ರೆ ಈ ಚರ್ಚೆಗೆ ಮೊದಲು ಈ ವರದಿ ನೋಡ್ಕೊಂಡ್ಬರೋಣ. ದೊಡ್ಡಗೌಡ್ರ ಕೋಟೆಗೆ ಬಿಜೆಪಿ ಲಗ್ಗೆ, ರಾಮನಗರದಲ್ಲಿ ಮಿನಿ ಆಪರೇಷನ್. ಬೈ ಎಲೆಕ್ಷನ್ ರಂಗೇರ್ತಾ ಇದೆ. ಮೈತ್ರಿ ಪಕ್ಷಗಳಿಗೆ ಇದೀಗ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋ ಬಗ್ಗೆಯೇ ಹೆಚ್ಚು ತಲೆಬಿಸಿ. ಮಂಡ್ಯ, ರಾಮನಗರ, ಶಿವಮೊಗ್ಗದಲ್ಲಿ JDS, ಜಮಖಂಡಿ, ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ಇದೀಗ ಉಲ್ಟಾ ಹೊಡಿತಿದೆ. ರಾಮನಗರದಲ್ಲಿ ಬಿಜೆಪಿ ಆಟ ಶುರುವಾಗಿದ್ದು ಕಾಂಗ್ರೆಸ್ MLC CM ಲಿಂಗಪ್ಪ ಮಗ ಚಂದ್ರಶೇಖರ್ ಬಿಜೆಪಿ ಸೇರಿದ್ದಾರೆ. ಬಿಜೆಪಿ ಟಿಕೆಟ್ ಬಹುತೇಕ ಚಂದ್ರಶೇಖರ್ಗೆ ಅಂತ ಹೇಳಲಾಗ್ತಿದೆ. ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರಿಂದ ರಾಮನಗರದಲ್ಲಿ ಉಪಚುನಾವಣೆಗಳು ನಡೀತಾ ಇದೆ ಹೊರತು ಬೇರೆ ಯಾವುದೇ ಕಾರಣಗಳು ಬಂದಿಲ್ಲ. ಅಲ್ಲಿ ಜನಗಳ ಮೇಲೆ ಒತ್ತಡಪೂರ್ವಕವಾಗಿ ಒಂದು ಚುನಾವಣೆಯನ್ನು ಹೇರಿ ಮತ್ತೆ ತಮ್ಮ ಧರ್ಮಪತ್ನಿಯವರನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಪವಿತ್ರ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಈ ಹೊಂದಾಣಿಕೆ ಕಾಂಗ್ರೆಸ್ JDS ನಲ್ಲೇ ಪರಸ್ಪರ ಒಪ್ಪಿಗೆ ಇಲ್ಲದೆ ಇರುವಂತಹ ಹೊಂದಾಣಿಕೆ ಅನ್ನುವಂಥದ್ದು ಮತ್ತೆ ಅವರ ಪ್ರಮುಖರು, ಕಾರ್ಯಕರ್ತರು ಎಲ್ಲ ಕಡೆ ವಿರೋಧ ಮಾಡ್ತಾ ಇರುವಂತದ್ದು. ಕೇವಲ ರಾಮನಗರ, ಮಂಡ್ಯ ಅಂತಲ್ಲ, ಎಲ್ಲ ಕಡೆ ಈ ರೀತಿಯ ಒಂದು ವಿರೋಧಾಭಾಸದ ಮಾತುಗಳು ನಾವು ಕೇಳ್ತಾ ಇದ್ದೇವೆ. ಶಿವಮೊಗ್ಗದಲ್ಲೂ ಮೈತ್ರಿಗೆ ಕಗ್ಗಂಟು, ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸ್ತಾರ ಮಧು. ಶಿವಮೊಗ್ಗದಲ್ಲಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಹಾಕೋಕೆ ಕಾಂಗ್ರೆಸ್ ಮುಂದಾದ ಬೆನ್ನಲ್ಲೇ ಇದೀಗ ದೇವೇಗೌಡರು ಕೂಡ ದಾಳ ಬಿಡ್ತಿದ್ದಾರೆ. ಮಧು ಬಂಗಾರಪ್ಪರನ್ನ JDS ಅಭ್ಯರ್ಥಿ ಮಾಡೋ ತಯಾರಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ನಾವು ಮಧು ಬಂಗಾರಪ್ಪ ಒಪ್ಕೊಂಡ್ರೆ ಅದನ್ನ ಮತ್ತೆ ಪರಿಶೀಲನೆ ಮಾಡ್ತೀವಿ. ಅವ್ರು ಒಪ್ಕೊಳ್ಳದೆ ಹೋದಾಗ ಯಾವ್ದಾದ್ರು ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ನ ಹಾಕ್ತೇವೆ. ಯಾವ ಸಂಶಯ ಬೇಡ. ನಾವೆಲ್ಲ ಜಾಯಿಂಟ್ ಪ್ರೋಗ್ರಾಮ್ ಮಾಡ್ತೇವೆ. ಆರುತ್ತಲೇ ಇಲ್ಲ ಬಳ್ಳಾರಿ ದಳ್ಳೂರಿ, DKಶಿ ಸಭೆಗೆ ಪ್ರಮುಖರೇ ಗೈರು. ಬಳ್ಳಾರಿಯ ಕಾಂಗ್ರೆಸ್ ಪಾಲಿಟಿಕ್ಸ್ ಭಾರಿ ಕುತೂಹಲ ಕೆರಳಿಸಿದೆ. DK ಶಿವಕುಮಾರ್ ಬಗ್ಗೆ ಅಸಮಾಧಾನ ಇದ್ದ ಬೆನ್ನಲ್ಲೇ ಇದೀಗ DKಶಿ ಮನೆಯಲ್ಲೇ ಸಭೆ ನಡೆಯಿತು. ಪ್ರಮುಖ ಶಾಸಕರು ಇದಕ್ಕೆ ಗೈರಾಗಿದ್ರು. ಗೋವಾ, ದುಬೈಗೆ ಹೋಗಿದ್ದ ನಾಯಕರು ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಹೀಗಾಗಿ ಇದು ಕೂಡ ಕುತೂಹಲ ಕೆರಳಿಸಿದೆ. 4 ತಿಂಗಳು ಮಾಡಬೇಕಂತೇಳಿ ಒಂದು ಸಂದರ್ಭದಿಂದ ಯಾರು ಕೂಡ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೂ ಚುನಾವಣಾ ಆಯೋಗದ ಯಾವ ರೀತಿ ಇದನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಟ್ ಆದ್ಮೇಲೆ ನಿರ್ಧಾರ ತೆಗೆದುಕೊಂಡ್ಮೇಲೆ ನಾವು ಇನ್ನು ಚುನಾವಣೆ ಮಾಡಬೇಕಂತೇಳಿ ನಾವು ಹಂತದಲ್ಲಿ ನಾವೆಲ್ಲರನ್ನ ಒಮ್ಮತದ ಅಭ್ಯರ್ಥಿನ ತಗೊಂತಾ ಇದ್ದೀವಿ. ಮೈತ್ರಿ ಸರ್ಕಾರದೊಂದಿಗೆ ಮಂಜು ಮುನಿಸು, ಹಾಸನದಲ್ಲಿ ಕೈಕೊಡ್ತಾರ ಮಂಜು. ಈ ಮಧ್ಯೆ ವಾರಕ್ಕೊಮ್ಮೆ ದೇವೇಗೌಡರ ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪ ಮಾಡ್ತಿರೋ ಎ ಮಂಜು ನಡೆ ನಿಗೂಢ. ಹಾಸನ ತಾಲೂಕಿನ ಸೋಮನಹಳ್ಳಿ ಕಾವಲ್ನಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇವತ್ತಿನದ್ದು. ಹೀಗಾಗಿ ಕಾಂಗ್ರೆಸ್ಗೆ ಎ ಮಂಜು ಮಗ್ಗುಲ ಮುಳ್ಳಾಗಿದ್ದಾರೆ. ಈಗ ನಾನು ಹೇಳ್ತೀನಿ, ಇದು ಒಂದೇ ಅಲ್ಲ, ಇಂಥವು ಹಲವಾರವೇ. ದಿಸ್ ಇಸ್ ಬಿಗಿನ್. ದೇರ್ ಆರ್ ಸೋ ಮೆನಿ, ಒನ್ ಬೈ ಒನ್ ಯು ಸಿ ಇನ್ ಫ್ಯೂಚರ್. ದೇವೇಗೌಡರ ತವರೂರಲ್ಲೇ ಆಪರೇಷನ್ ಕಮಲಕ್ಕೆ ಬಿಜೆಪಿ ತೆರೆಮರೆಯ ಯತ್ನವನ್ನ ನಡೆಸ್ತಾ ಇದೆ. ಬಿಜೆಪಿ ಅಂದುಕೊಂಡಂತೆ ಆದ್ರೆ 2019 ಲೋಕಸಭಾ ಅಖಾಡಕ್ಕೆ ಮಂಜು ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಆದ್ರೆ ಮಂಜು ಮಾತ್ರ ಇವರಿಗೆ ಯಾವುದೇ ಗುಟ್ಟು ಬಿಟ್ಟುಕೊಡ್ತಾ ಇಲ್ಲ. ಇನ್ನೊಂದೆಡೆ ಮಂಡ್ಯದಲ್ಲಿ ದೋಸ್ತಿ ವಿರುದ್ಧ ಬಂಡೆದ್ದಿರುವ ಚಲುವರಾಯಸ್ವಾಮಿ ಸೆಳೆಯೋದಕ್ಕೆ ಬಿಜೆಪಿ ಇದೇ ತಂತ್ರವನ್ನ ರೂಪಿಸುತ್ತಿದೆ. ರಾಮನಗರದಲ್ಲಿ ಬಾಲಕೃಷ್ಣಗೂ ಗಾಳ ಹಾಕೋ ಯತ್ನದಲ್ಲಿದೆ ಕೇಸರಿ ಪಡೆ. ಬಾಲಕೃಷ್ಣ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದದ್ದು ಕೇಸರಿ ಪಡೆಗೆ ಪ್ಲಸ್ ಪಾಯಿಂಟ್.
ಸೊ ಬಿಜೆಪಿ ಇದೀಗ ದೇವೇಗೌಡರ ಕೋಟೆ ಮೇಲೆ ಕಣ್ಣಿಟ್ಟಿರೋದು ಇಲ್ಲಿ ಸಾಬೀತಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಚುನಾವಣಾ ಅಖಾಡದಲ್ಲಿ ನಡೀತಿರ್ತಕ್ಕಂಥ ಆಪರೇಷನ್ ಪಾಲಿಟಿಕ್ಸ್ ಅಂತ ಆದ್ರೆ ಈಗಾಗಲೇ ರಾಮನಗರದ ಜಿದ್ದಾಜಿದ್ದಿ ಅಖಾಡದಲ್ಲಿ ದೇವೇಗೌಡರು ತಮ್ಮ ಅಭ್ಯರ್ಥಿ ಆಯ್ಕೆ ಬಗ್ಗೆ ಈಗ ಅವರ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಈಗಾಗಲೇ ಬರ್ತಾ ಇರತಕ್ಕಂಥ ಬಿಗ್ ಬ್ರೇಕಿಂಗ್ ನ್ಯೂಸ್, ಜೆಡಿಎಸ್ಗೆ ತಲೆಬಿಸಿಯಾದಂಥ ಮಂಡ್ಯ, ರಾಮನಗರ, ಶಿವಮೊಗ್ಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖರ ಸಭೆಯನ್ನ ಈಗ ಅವರ ನಿವಾಸದಲ್ಲಿ ಶುರು ಮಾಡಿದ. ಅಭ್ಯರ್ಥಿಗಳ ಆಯ್ಕೆಗಾಗಿ ಆ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡರ ಜೊತೆ ಸಭೆ ಆರಂಭ ಆಗಿದೆ. ಸೊ ರಾಮನಗರ, ಮಂಡ್ಯ ವಿಶೇಷವಾಗಿ ಜೆಡಿಎಸ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ರಾಮನಗರದಲ್ಲಿ, ಮಂಡ್ಯದಲ್ಲಿ ಅನ್ನುವಂಥದ್ದು ಈ ಸಭೆಯ ಪ್ರಮುಖ ಸಾರಾಂಶ. ಸೊ ಪ್ರಮುಖರ ಜೊತೆಗೆ ಚರ್ಚೆಯನ್ನು ದೇವೇಗೌಡರು ಶುರು ಮಾಡಿದರೆ ಅಂತಿಮವಾಗಿ ದೇವೇಗೌಡರು ತೀರ್ಮಾನ ಕೈಗೊಳ್ತಾರೆ. ರಾಮನಗರ, ಮಂಡ್ಯದಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು, ಅನಿತಾ ಕುಮಾರಸ್ವಾಮಿ ರಾಮನಗರದಲ್ಲಿ ಕಣಕ್ಕಿಳಿಸಬೇಕು, ಮಂಡ್ಯದಲ್ಲಿ ಯಾರನ್ನ ಅಭ್ಯರ್ಥಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪಕ್ಷದ ಜಿಲ್ಲಾ ಪ್ರಮುಖರು ಮತ್ತು ರಾಜ್ಯ ಪ್ರಮುಖರ ಜೊತೆ ಚರ್ಚೆಯನ್ನು ಶುರು ಮಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಸೊ ಇದು ಈಗ ನಡೆದಿರ್ತಕ್ಕಂಥ ವಿದ್ಯಮಾನ. ಈಗಾಗಲೇ ದೇವೇಗೌಡ ನಿವಾಸದಲ್ಲಿ ಪಕ್ಷದ ಪ್ರಮುಖರ ಜೊತೆ ಚರ್ಚೆಯನ್ನು ಶುರು ಮಾಡಿದರೆ ರಾಮನಗರದಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು, ಮಂಡ್ಯದಲ್ಲಿ ಅಭ್ಯರ್ಥಿಯನ್ನ ಯಾರನ್ನ ಮಾಡಬೇಕು, ಇದ್ರ ಬಗ್ಗೆ ಈಗ ದೇವೇಗೌಡರು ಪಕ್ಷದ ವರಿಷ್ಠ ಜೊತೆಗೆ ಚರ್ಚೆಯನ್ನ ಶುರು ಮಾಡಿದ್ದಾರೆ. ಸೊ ತಾವು ನೋಡ್ತಾ ಇದ್ರೆ ಈಗಾಗಲೇ ದೇವೇಗೌಡ ನಿವಾಸದಲ್ಲಿ ಜೆಡಿಎಸ್ ಪ್ರಮುಖರ ಸಭೆ ಶುರು ಆಗಿದೆ. ಸೊ ಈಗಾಗಲೇ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ಪ್ರಮುಖರು ಈ ಸಭೆಗೆ ಆಗಮಿಸಿದರೆ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ತೀರ್ಮಾನ ಬಹುತೇಕ ಹೊರಬೀಳುತ್ತೆ ಈ ಸಭೆಯ ನಂತರ. ಸೊ ಬಿಜೆಪಿಯ ಹಳೆ ಮೈಸೂರು ಭಾಗ ಏನಿದೆ, ಬಿಜೆಪಿಯ ನೆರೆ ಇಲ್ಲದೆ ಇರತಕ್ಕಂಥದ್ದು, ಅಲ್ಲಲ್ಲಿ ಗೆದ್ದರೂ ಕೂಡ ಅದ್ರ ಟಾರ್ಗೆಟ್ ಇರತಕ್ಕಂಥದ್ದು ರಾಮನಗರ, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ. ಸೊ ಹಾಗಾಗಿ ಅದು ತನ್ನ ದೂರಗಾಮಿಯಾದಂಥ ಪೊಲಿಟಿಕಲ್ ಒಂದು ಆಪರೇಷನ್ ಇಟ್ಕೊಂಡಿದೆ, ಟಾರ್ಗೆಟ್ ಇಟ್ಕೊಂಡಿದೆ. ಈಗ ಬಂದಿರತಕ್ಕಂಥ ಬೈ ಎಲೆಕ್ಷನ್ ಅದರ ನೆಪದಲ್ಲಿ 2019 ಯುದ್ಧಕ್ಕೆ ಅದು ರೆಡಿ ಆಗ್ತಾ ಇದೆ. ಸೊ ಈಗಾಗಲೇ ಅದು ಅನೇಕ ನಾಯಕರನ್ನ ಸಂಪರ್ಕ ಮಾಡಿದೆ ಅನ್ನೋದು. ಹಾಗಾದ್ರೆ ಈ ಭಾಗದಲ್ಲಿ ಬಿಜೆಪಿಯ ಟಾರ್ಗೆಟ್ ಏನು, ಯಾರು ಆ ಟಾರ್ಗೆಟ್ ಅನ್ನೋದು ನೋಡ್ಕೊಂಬರೋಣ. ಸೊ ಭಾರತೀಯ ಜನತಾ ಪಕ್ಷಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಈಗೇನು ಪ್ರಮುಖರಾಗಿದ್ದಾರೆ ಮಾಜಿ ಸಚಿವ ಎ ಮಂಜು, ಹಾಗೆಯೇ ಬಾಲಕೃಷ್ಣ, ಮಾಜಿ ಶಾಸಕ ಮಾಗಡಿಯ ಬಾಲಕೃಷ್ಣ, ಜೊತೆಗೇ ಇನ್ನೊಂದು ಕಡೆ ಚಲುವರಾಯಸ್ವಾಮಿ, ಅಂದರೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ಈಗಾಗಲೇ ಅತೃಪ್ತರಾಗಿದ್ದಾರೆ. ಅವರನ್ನು ಕೂಡ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಅನೇಕ ಮಾರ್ಗದ ಮೂಲಕ, ಅನೇಕ ಚಾನಲ್ಗಳ ಮೂಲಕ ಪ್ರಯತ್ನ ಮಾಡಿದೆ. ಆದರೆ ಅಧಿಕೃತವಾಗಿ ಕೂಡ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ. ಅದು ಸಂಪರ್ಕ ಮಾಡಿರ್ತಕ್ಕಂಥದ್ದು ಕೂಡ ಅವರೇ ಅನೇಕ ಬಾರಿ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ದೇವೇಗೌಡರ ಭದ್ರಕೋಟೆ ಏನಿದೆ, ಆ ಭದ್ರಕೋಟೆಯಲ್ಲಿ ಅತೃಪ್ತ ಜೆಡಿಎಸ್ ಕಾಂಗ್ರೆಸ್ ನಾಯಕರನ್ನ ಸೆಳೆಯುವ ಪ್ರಯತ್ನದಲ್ಲಿ ಬಿಜೆಪಿ ಈಗಲೂ ಕೂಡ ಸುಮ್ಮನೆ ಕೂಳ್ತಿಲ್ಲ. ಸೊ ಇವತ್ತು ರಾಮನಗರದಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ, ಅದನ್ನು ಮಿನಿ ಆಪರೇಷನ್ ಅಂತ ಕರಿತೀನಿ. ಅಂದ್ರೆ CM ಲಿಂಗಪ್ಪ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು, ಆ ಕ್ಷೇತ್ರದಲ್ಲಿ 2-3 ಬಾರಿ ಶಾಸಕರಾಗಿದ್ದಂಥವ್ರು. ಅವ್ರ ಮಗ ಇವತ್ತು ಬಿಜೆಪಿ ಸೇರಿದ್ದಾರೆ. ಸೊ ಇದನ್ನ ಅಪ್ಪ ಮಕ್ಕಳ ಪಕ್ಷಾಂತರ ಪಾಲಿಟಿಕ್ಸ್ ಅಂತ ಒಂದ್ಸಲ ನೋಡ್ಕೊಂಡು, CM ಲಿಂಗಪ್ಪ ಕಾಂಗ್ರೆಸ್ MLC, ಮಗ ಈಗ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಸೊ ಇದು ಇವತ್ತಾಗಿರ್ತಕ್ಕಂಥ ವಿದ್ಯಮಾನ. ಹಿಂದೆ ಒಂದಾಗಿತ್ತು 10 ವರ್ಷ ಹಿಂದೆ, ಬಸವರಾಜ ಪಾಟೀಲ್ ಮಾಜಿ ಸಚಿವರು, ಆಗ SM ಕೃಷ್ಣ ಏನು ಸಂಪುಟದಲ್ಲಿ ಮಂತ್ರಿ ಆಗಿದ್ರು, ಅವರು MLC ಆಗಿದ್ರು, ಬಿಜೆಪಿ ಸೇರಿದ್ರು. ಮಗ ರಾಜಶೇಖರ್ ಪಟೇಲ್ ಆಗ ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡ್ರು, ಈಗ ಏನು ಕುಮಾರಸ್ವಾಮಿ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ. ಸೊ ಅಪ್ಪ ಮಕ್ಕಳ ಪಕ್ಷಾಂತರ ಪಾಲಿಟಿಕ್ಸ್ ಅನ್ನು ಒಂದ್ಸಲ ನೋಡ್ಕೊಂಡ್ ಬಂದ್ವಿ. ಹಾಗೆ ಚರ್ಚೆನ ಶುರು ಮಾಡೋ ಜೊತೆಗೆ ಕಾಂಗ್ರೆಸ್ನ ರಾಮನಗರ ಏನು ಹಿರಿಯ ನಾಯಕರು ಮತ್ತು ಆ ಕ್ಷೇತ್ರದಲ್ಲಿ ಕಳೆದ ಬಾರಿ ನಿಂತು ಬಹಳ ದೊಡ್ಡ ಸ್ಪರ್ಧೆ ಹೊಡೆದಂತ ಇಕ್ಬಾಲ್ ಹುಸೇನ್ ಇರ್ತಾರೆ. ಹಾಗೆ ನನ್ನ ಜೊತೆಗೆ SL ಭೋಜೇಗೌಡರು, JDS ಹಿರಿಯ ನಾಯಕರು, MLC ನಮ್ಮ ಜೊತೆಗೆ ಕವಿತಾ ರೆಡ್ಡಿ ಕಾಂಗ್ರೆಸ್ ಹೋಗ್ತಾರೆ. ಹಾಗೆಯೇ ರುದ್ರೇಶ್ ಬಿಜೆಪಿಯ ರಾಮನಗರ ಜಿಲ್ಲಾಧ್ಯಕ್ಷರು ಮತ್ತು ಅವರು ಕೂಡ ಟಿಕೆಟ್ ಹಾಕಿ ನಾಲ್ವರು ಸ್ವಾಗತ ಮಾಡ್ತಾನೆ. ಭೋಜೇಗೌಡ್ರೆ, ಭಾರತೀಯ ಜನತಾ ಪಕ್ಷದ ಟಾರ್ಗೆಟ್ ದೇವೇಗೌಡರ ಭದ್ರಕೋಟೆ. ಸೊ ಇವತ್ತು ಸಣ್ಣದಾಗಿ ಶುರು ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಏರಿಯಕ್ಕೆ ಹೊರಟಿದೆ. ಸೊ ನಿಮ್ಮ ಕೋಟೆಯಲ್ಲೇ ಅದು ಈಗ ಎಂಟ್ರಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಒಂದು ಮಾತು ಹೇಳಿದ್ದಾರೆ, ಬೆಂಕಿ ಏನು ಬಿದ್ದಿಲ್ಲ, ಗೆಳೆಯರೇ ಕೆಲಸ ಮಾಡ್ತಾರೆ. ಆದರೆ BJP ಅಲ್ಲಿಗೆ ಅವರಿಗೆ ಅಲ್ಲಿ ಎಲ್ಲೂ ಕೂಡ ಸುಭದ್ರವಾಗಿಲ್ಲ. ನಿಮ್ಗೆ ಗೊತ್ತಿರತಕ್ಕಂಥ ರಾಮನಗರದಲ್ಲಿ ಏನು ಸುಭದ್ರವಾಗಿದೆ ಅದನ್ನ ಅವ್ರು ಭದ್ರ ಮಾಡ್ಕೊಂಡು ಹೋಗ್ತಾರೆ. ಅದು ನಾಯಿಗೆ ಒಂದು ಹೇಳ್ಬೇಕಾಗತ್ತೆ. ನಾವು ಒಂದು ಗಾದೆ ಇದೆ, ಹಿಟ್ಟು ಅಳಿಸಿತ್ತು ನಾಯಿ ಅಸ್ತಿತ್ತು ಅಂತ. ಅದನ್ನ ನಿಮ್ಗೆ ಗೊತ್ತಾಗತ್ತದು ರಾಜಕೀಯದಲ್ಲಿ ಯಾರು ಕೂಡ ಕೇಳಿ. ಈಗ ತಪ್ಪೇನಿಲ್ಲ, ಅವ್ರು ಯಾರನ್ನ ಬೇಕಾದ್ರೆ ಕರ್ಕೊಳ್ಳಿ, ಸ್ಟ್ರೆಂಥನ್ ಮಾಡ್ಕೋಬೇಕಲ್ಲ ಪಾರ್ಟಿ ಸ್ಟ್ರೆಂಥನ್ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಪಕ್ಷಾಂತರ ಮಾಡಿದ್ರು, ಇವ್ರು ಪಕ್ಷಾಂತರ ಮಾಡಿದ್ರು ಅಂದ್ರೆ ಪಕ್ಷಾಂತರ ವಸ್ತೇನಲ್ಲ.
ಹಾಗಾಗಿ ಅವರು ಚುನಾವಣೆ ಫೇಸ್ ಮಾಡಬೇಕು. ಪಕ್ಷಾಂತರ ಈಗ ನಾನು ಮಿನಿ ಪಕ್ಷಾಂತರ ಹೇಳ್ತಲ್ಲ, ನಾಳೆ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಇವತ್ತು ಏನಾಗಿದೆ, ಒಂದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಆಗ್ತಾ ಇಲ್ಲ, ಅಲಿಯನ್ಸ್ ಆಗಿದೆ, ಸರ್ಕಾರ ನಡೆಸ್ತಾ ಇದೆ. ಈಗ ಅದು ನ್ಯಾಷನಲ್ ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳ ಒಂದು ಒಡಂಬಡಿಕೆ ಜೊತೆಗೆ ಆ ಸ್ಟ್ರೆಂತ್ ಅನ್ನ ಮುರಿಯೋದಕ್ಕೆ ಬಿಜೆಪಿ ಸಮರ್ಪಕವಾಗಿರ್ತಕ್ಕಂಥ ಒಂದು ಏನಾದರೂ ಭದ್ರ ಬುನಾದಿ ಹಾಕ್ಬೇಕಲ್ಲ. ಅದು JDS ನ ಭದ್ರಕೋಟೆ. ನಿಮಗೆ ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನಂದ್ರೆ ನಮ್ಮವರು ಸರೆಂಡರ್ ಆಗಿದ್ದಾರೆ JDSಗೆ, ಹಾಸನ, ಮಂಡ್ಯ, ಮತ್ತೊಂದು ಕಡೆ ರಾಮನಗರದಲ್ಲಿ. ಒಂದು ವಿಚಾರ ಹೇಳ್ತೀನಿ, ಕಾಂಗ್ರೆಸ್ನಲ್ಲಿ ನಾಯಕರು ಇರ್ಬೋದು, ಆದರೆ ಕಾಂಗ್ರೆಸ್ಸಿಗೆ ನಾಯಕರು ಹೋಗಿದ ತಕ್ಷಣ ಇಡೀ ಮತದಾರರೆಲ್ಲ ಜೊತೆಲೇ ಹೋಗ್ತಾರೆ. ನಿಮ್ಮ ಮೇಲೆ ಸಿಟ್ಟಿದ್ದಾವೆ ನಾಯಕರಿಗೆ, ಅವ್ರ ಮತದಾರ ಅದ್ರ ಲಾಭ ಎಷ್ಟಾಗುತ್ತೆ ಅಷ್ಟು ಪ್ರಶ್ನೆ ಇದಲ್ಲ. ಸಿಟ್ಟಿರೋದು ನಿಮ್ಮ ಮೇಲೆ. ಕಾಂಗ್ರೆಸ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಮೇಲಿರ್ತಾರೆ. ನಾವು ಜೊತೆ ಹೋರಾಟ ಮಾಡಿವಿ, ಅವ್ರ ಜೊತೆ ಫೈಟ್ ಮಾಡಿವಿ, ಅವ್ರ ಜೊತೆ ಫೈಟ್ ಮಾಡಿದ್ವಿ. ನಾನು ಅದು ತಪ್ಪು ಅಂತ ಹೇಳೋದು ಹೆಂಗ್ ಹೇಳಕ್ಕಾಗ್ತದೆ? ಬಟ್ ನಿಮ್ಗೆ ಇಂಪ್ಯಾಕ್ಟ್ ಆಗಲ್ವಾ? ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗಲ್ಲ. 100% ಸಿಎಂ ಲಿಂಗಪ್ಪ ಮಗ ರಾಮನಗರ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಏನೂ ಆಗಲ್ಲ. ಇಡೀ ಆ ಲೀಡರ್ಗಳು ಎಲ್ಲಾರು ಹೋದ್ರು ಏನಾಗೋದಿಲ್ಲ. ಎಸ್ ರುದ್ರೇಶ್ವರೇ, ನಿಮಗೆ ಅಲ್ಲಿ ಶಕ್ತಿನೇ ಇಲ್ಲ. ನಿಮ್ಮ ನಾಯಕರಾದಂತ ಯಡಿಯೂರಪ್ಪ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೇ ಈ ಸಮರ್ಥ ಅಭ್ಯರ್ಥಿ ಹುಡುಕ್ತಾ ಇದೀವಿ, ರಾಮನಗರದ ನಮ್ಗೆ ಶಕ್ತಿ ಇಲ್ಲ. ಸೊ ಶಕ್ತಿ ಇಲ್ಲದ ಕಡೆ ನಿಮಗೆ ಬೇರೆ ನಾಯಕತ್ವ ರೂಪಿಸುವ ಶಕ್ತಿನೇ ಇಲ್ಲ. ಅಂದ್ರೆ ನಿಮಗೆ ಕಾಂಗ್ರೆಸ್ನವರೇ ಬೇಕು, JDSನವ್ರು ಬೇಕು. ಅಂದ್ರೆ ನೀವು ಆಪರೇಷನ್ ದೇವೇಗೌಡರ ಕೋಟೆಯಲ್ಲಿ ಶುರು ಮಾಡಿದಿರಿ. ಸರ್, ಈಗ ಭೋಜೇಗೌಡರು ಹೇಳಿದ್ರು ಇಟ್ಟಲ್ಸಿತ್ತು ಏನೋ ನಾಯಲ್ಸಿತ್ತು ಇಟ್ಟು ಇದಾಗಿತ್ತು ಅಂತ. ಹಿಂದೆ ಗೆದ್ದಂಥ ಬಾಲಕೃಷ್ಣ ಅವರು ಕರ್ಕೊಂಬಂದವ್ರು ಯಾರು? ನಮ್ಮ BJPಲಿ ಗೆದ್ದಂಥವ್ರನ್ನ ಕರ್ಕೊಂಡು ಹೋದವ್ರು ಇವರು. ಅವಾಗ ಇಟ್ಟಲ್ಸಿದ್ದ, ಅವಾಗ ಇವ್ರಿಗೆ ಬೇಕಾಗಿಲ್ವಾ? ಹಿಂದೆ ಗೆದ್ದಂಥ ಇವರು ಯಾರು? ನಮ್ಮ ಯೋಗೇಶ್ವರು ಅವರು BJPಲಿ ಗೆದ್ದಿ ಆಗ್ಲೇ 2 ಸಲ ಆಗಿರೋದು. ಮಂಜು BJPಲಿ ಇದ್ದವರು. ಈಗ ಹಾಸನಲ್ಲಿ ಗೆದ್ದವ್ರನ್ನ ಕರ್ಕೊಂಡು ಹೋದವರು ಕಾಂಗ್ರೆಸ್ ಮತ್ತೆ ದಳದವರು. ಯಾಕೆ ಅಂತಂದ್ರೆ ನಾವು ಇನ್ನೆಲ್ಲಿ ಬಲ ಆಗ್ತದೋ ಅಂದ್ಬಿಟ್ಟು ಒಂದು ಭಯದಿಂದ ಆಗಿತ್ತೇವೆ. ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ 2 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ, ಮಾಗಡಿ ಕ್ಷೇತ್ರ ಮತ್ತೆ ಚನ್ನಪಟ್ಟಣ. ಕೆಲವು ಟೈಮಲ್ಲಿ ದೇವೇಗೌಡರಿಗೆ ಒಂದು ಪ್ರಬಲವಾಗಿ ಪೈಪೋಟಿ ಕೊಟ್ಟಂತವ್ರು ಗಿರಿಗೌಡರು ಇನ್ನು ಅಲ್ಲಿದ್ರೆ ಗೆದ್ಬಿಡ್ತಾರಲ್ಲ ಅನ್ನೋ ಒಂದು ಹತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಗಿರಿಗೌಡರಿಗೆ ಪಾಪ ಅವರ ಕುಟುಂಬನೇ ಸರ್ವನಾಶ ಆಗೋಯ್ತು. ಇವತ್ತು ಪಕ್ಷದಿಂದ JDSಗೆ ಹೋಗಿದ ತಕ್ಷಣ, JDS ಇಂದ ಹೊರಗಡೆ ಹೋಗಿದ ತಕ್ಷಣ ಅವ್ರು ಇಲ್ದಂಗಾದ್ರು. ಬಾಲಕೃಷ್ಣ ಅವರು ಅದೇ ತರ ಆಯ್ತು. ಏನ್ ಲಾಭ ಆಗತ್ತೆ ನಿಮ್ಗೆ ಅಂತ? ನಿಮ್ಗೆ BJPಗೆ ಏನ್ ಲಾಭ ಆಗತ್ತೆ? ಅಥವಾ ಇನ್ನೂ ದೊಡ್ಡ ಬರ್ತಾರ? ಈಗ ನಾನು ನೇರವಾಗಿ ಹೇಳಿದೆ, ಚಲುವರಾಯಸ್ವಾಮಿ ಟಾರ್ಗೆಟ್ ಮಾಡಿದ್ರಿ, ನೀವು ಮಂಜು ಟಾರ್ಗೆಟ್ ಮಾಡಿದ್ರಿ, ಮಾಗಡಿ ಬಾಲಕೃಷ್ಣ ಟಾರ್ಗೆಟ್ ಮಾಡಿದ್ರಿ. ಅವ್ರನ್ನು ಕೂಡ ಅಪ್ರೋಚ್ ಮಾಡ್ತೀರಿ BJP ಸೇರ್ಸ್ಕೊಳಕ್ಕೆ? ಸರ್, ಇವಾಗ ಎಲ್ಲಾರನ್ನು ಕೇಳ್ತಾ ಇದೀವಿ, ನಾವೇನು ಇದ್ದಿಲ್ಲ ಅಂತಲ್ಲ, ಕರೆಯೋದೇನಂತೆ ಅವರು ಏನೋ ಅವ್ರಿಗೆ ಅಸಮಾಧಾನ ಆಗಿದೆ. ಇವಾಗ ಲಿಂಗಪ್ಪನವ್ರ ಮಗನ್ಗೆ ಅಸಮಾಧಾನ ಆಗಿದ್ದಕ್ಕೆ ತಾನೇ ಬಂದಿರೋದು. ಅವ್ರ ಅಪ್ಪರೇ ಕಳಿಸಿದಾರೆ ಅಂತ ಅವ್ರು ಹೇಳಿದ್ರು. ಇರಬಹುದು, ಅವರೇ ಹೇಳಿದ್ರಲ್ಲ, ನಮ್ಮ ತಂದೆಯವ್ರ ಹತ್ರ ಮಾತಾಡ್ಕೊಂಡೆ ಅವ್ರ ಆಶೀರ್ವಾದ ತಗೊಂಡೇ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ. ಕ್ಲಿಯರ್ ಆಯ್ತು. ಒಂದ್ ಕಡೆ JDSನ ಭದ್ರಕೋಟೆಯಲ್ಲಿ JDSಗೆ ವಿರುದ್ಧವಾಗಿ ನಾವು ರಾಜಕೀಯ ಮಾಡ್ಲೇಬೇಕು, ನಮ್ಮ ಮನೆ ನಾವು ಭದ್ರ ಮಾಡ್ಕೊಳ್ಬೇಕು, ರಾಜಕೀಯವಾಗಿ ತಪ್ಪಲ್ಲ. ಈಗ ಯಾರ್ಯಾರು ಇವ್ರ ಹೆಸರು ಪ್ರಸ್ತಾಪ ಪಡೆದು ನಾಯಿಯನ್ನು ಹಸಿದಿತ್ತು, ಅನ್ನ ಅಳಿಸಿತ್ತು ಅಂತ ಹೇಳಿದ್ರು. ಹಿಂದೆ ಅವ್ರಿಗೆ ಹೋಗಿದ್ರ ಆದ ಸೇಮ್ ನೀವು ಅಪ್ಲೈ ಮಾಡ್ಕೋಬೇಕು. ಕವಿತಾ ರೆಡ್ಡಿ ಅವರೇ, ನೀವು JDS ಜೊತೆ ಮಾಡ್ಕೊಂಡ್ರು ಮೈತ್ರಿ ಬಗ್ಗೆ ಯಾರ್ಯಾರು ಆರಂಭದಲ್ಲಿ ಮಾತಾಡ್ತಿದಾರೋ ಅವರೆಲ್ಲರೂ ಕೂಡ ಈಗ BJP ಕಣ್ಣಿಟ್ಟಿದೆ. ಸೊ ನಿಮ್ಗೆ ಕಾಂಗ್ರೆಸ್ಗೆ ನೇರವಾಗಿ ಅದು ಹೊಡೆತ ಬೀಳುತ್ತೆ. ರಾಜಕೀಯದಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು ಸಾಮಾನ್ಯ. ಅದು ಈಗ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ 2014 65 ಜನ MP ಗಳು ಯಾರು ಕೂತಿರೋದು BJPನಲ್ಲಿ ಅವರೆಲ್ಲ ಕಾಂಗ್ರೆಸ್ನವರೇ. ಹಾಗಾಗಿ ಇದರಿಂದ ಏನು ಅದೇನು ಒಂದು ದೊಡ್ಡ ಇಶ್ಯೂ ಅಲ್ಲ. ಒಂದ್ ನಿಮಿಷ, ಈ ಟಾರ್ಗೆಟ್ ಮಾಡೋದಿದೆಯಲ್ಲ, ಇದು ಮೊದಲು ಏನು ಕ್ಲೋಸ್ ಡೋರ್ಸ್ ನಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರು, ಇವಾಗ ಓಪನ್ ಡಿಸ್ಕಷನ್ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಓಪನ್ ಆಗೇ ಹೇಳ್ತಾರೆ. ಹಂಗಾಗಿ ಈಗ ಓಪನ್ ಆಗಿ ಮಾಡ್ತಾರೆ. ನಾವೇನು ತಪ್ಪಿಲ್ಲ. ಇದು ಅವರ ಏನು ಸ್ಟ್ರಾಟಜಿ ಇದೆ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ಫಾಲೋ ಮಾಡ್ಬೋದು, ಅಥವಾ ನಾವು ಕೆಲವ್ರನ್ನ ಇದೇ ರೀತಿಯಲ್ಲಿ ನಾವು ಇದು ನಮ್ಮ ಪಕ್ಷಕ್ಕೆ ಬರ್ಮಾಡ್ಕೊಂಡಿರ್ಬೋದು. ಹಾಗಾಗಿ ಇದರಲ್ಲಿ ಏನಂತ ನಮ್ಗೇನು ಕವಿತಾ ರೆಡ್ಡಿ ತೊಂದರೆ ಆಗಲ್ಲ, ಮಂಜು ನಾಳೆ ನಿಮ್ ಪಾರ್ಟಿ ಬಿಟ್ರೆ ತೊಂದರೆ ಆಗಲ್ಲ, ತೊಂದರೆ ಆಗಲ್ಲ. ಅವ್ರು ಟಾರ್ಗೆಟ್ ಮಾಡಿದ ತಕ್ಷಣ ಹೋಗ್ತಾರೆ ಅಂತ ಏನ್ ಗ್ಯಾರಂಟಿ ಇಲ್ಲ, ಅಥವಾ ಹೋಗ್ಬೇಕು ಅಂತ ಅವ್ರಿಗೇನ್ ಮನ್ಸಿಲ್ಲ. ಆಯ್ತಾ,
ನೀವು ಡಿಸ್ಕಷನ್ ಕರೆದಿರ, ಇವರು ಓಪನ್ ಆಗಿ ಆಫರ್ ಕೊಡ್ತಾ ಇದ್ದಾರೆ, ಆಗ್ಲಿ. ಬಟ್ ಅವ್ರು ಹೋಗ್ತಾರೆ ಅಥವಾ ಹೋಗೇ ಹೋಗ್ತಾರೆ. ಅಲ್ಲ, ಈಗ ಸರ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು, ಅದನ್ನ ಎಲ್ಲರೂ ಒಪ್ಕೊಬೇಕಾಗತ್ತೆ. ಅದು ವೆದರ್ ಇದು ಮಂಡ್ಯ ಇರ್ಬೋದು ಅಥವಾ ರಾಮನಗರ ಇರ್ಬೋದು ಅಥವಾ ಬಳ್ಳಾರಿ ಇರ್ಬೋದು, ಎಲ್ಲಿ ಹಾಸನ ಶಿವಮೊಗ್ಗ ಇರ್ಬೋದು, ಎಲ್ಲಾದ್ರೂ ಸರಿ ಒಂದು ಡಿಸ್ಕಷನ್ ಯೋಚನೆ ಮಾಡ್ತೀರಾ? ನಿಮ್ಮ ಹೈಕಮಾಂಡ್ ಯಾರು ಇಲ್ವಲ್ಲ, ನಿಮ್ಮ ರಾಜ್ಯದ ನಾಯಕರು ಬಂದ್ಬಿಟ್ಟು ಹೇಳ್ತಾರೆ ನನ್ನ ಮಗನ್ಗೆ ಆಶೀರ್ವಾದ ಮಾಡಿ ಇಂತ ಡಿಸ್ಕಷನ್ ಮಾಡಿರ್ಲಿಲ್ಲ, ಆಮೇಲೆ ವಾಪಸ್ ಹೋಗಿ ಅಯ್ಯೋ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಾರೆ. ಹಾಗಾಗಿ ನಿಮ್ಮ ತರ ನಾವು ಮಾಡೋದಿಲ್ಲ. ನಮ್ದು ಒಂದು ನಮ್ ಸರ್ಕಾರ ಇದೆ, JDS ಅವ್ರ ಜೊತೆ ಒಂದು ಸರ್ಕಾರ ಇದೆ. ನಾವು ಸರ್ ಸಾರಿ, ನೀವು ತಪ್ಪು ಹೇಳ್ತಾ ಇದ್ರ. ಯಡಿಯೂರಪ್ಪನವರು ನನ್ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ರು, ಅಂದ್ರೆ ಡಿಕ್ಲೇರ್ ಮಾಡ್ಬಿಟ್ರು ಅವ್ರ ಕ್ಯಾಂಡಿಡೇಟ್ ಅಂತ. ಮತ್ತೆ ಇಲ್ಲಿ ಕಾರ್ಯಕರ್ತರು ನಿಮ್ ಕಡೆ ಒಂದ್ ಬೇಕು ನೇರವಾಗಿ ಹೇಳ್ತೀನಿ. ರಾಮನಗರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಲ್ಲುತ್ತಾ ನಿಲ್ಲಲ್ವಾ? ನೀವು ಕೂಡ ಕಳೆದ ಕುಮಾರಸ್ವಾಮಿ ವಿರುದ್ಧ 70,000 ಓಟ್ ತಗೊಂಡಿದ್ರಿ. ವಾಟ್ ಇಸ್ ಅವರ್ ಪೊಸಿಷನ್ ಇನ್ ರಾಮನಗರ ಕಾನ್ಸ್ಟಿಟ್ಯೂನ್ಸಿ? ಸರ್, ನಿನ್ನೆ ಎಲ್ಲ ನಮ್ಮ ನಾಯಕರು, ನಮ್ಮ ವರಿಷ್ಠರು ಎಲ್ಲರೂ ಸೇರಿದ್ವಿ, ಸಭೆ ಸೇರಿದ್ವಿ. ನಮ್ಮ ಹಾಲು ಅಹವಾಲನ್ನು ಅವರೆಲ್ಲ ಕೇಳಿದ್ರು. ಎಲ್ಲರೂ ಮತದಾರರದು, ಮುಖಂಡರುಗಳದು, ಕಾರ್ಯಕರ್ತರು ಸಮಸ್ಯೆಗಳನ್ನು ಎಲ್ಲರೂ ಕೂಡ ಅವರೆಲ್ಲ ಆಲಿಸಿದ್ದಾರೆ. ಯಾವ ರೀತಿ ಮೈತ್ರಿ ಸರ್ಕಾರದಲ್ಲಿ, ಯಾಕಂದ್ರೆ ಈಗ ಚರ್ಚೆ ಆಗ್ತದೆ, ಅವರು ಅನೇಕ ಏನೇನು ಪ್ರಾಬ್ಲಮ್ ಇದೆ ನೀವು ಕೇಳಿದ್ದಕ್ಕೂ ನಿಮ್ಮ ನಾಯಕರ ಮುಂದೆ ಇಟ್ಟಿರೋದಕ್ಕೂ ಚರ್ಚೆ ಅದೇ. ಈಗ ಪ್ರಾಥಮಿಕ ಹಂತದಲ್ಲಿ ನಮಗೆ ಚುನಾವಣೆ ಮಾಡುವರೆ ಕಾರ್ಯಕರ್ತ ಮುಖಂಡರುಗಳು, ಅವರೆಲ್ಲರೂ ಕೂಡ ನಾವು ವಿಶ್ವಾಸದಲ್ಲಿ ತಗೊಳ್ಬೇಕಾಗ್ತದೆ. ಏನೇ ಮಾಡಬೇಕಾದ್ರೂ ನಾವು ಯಾವುದೇ ಕಾರಣಕ್ಕಾಗಲಿ ಸಮ್ಮಿಶ್ರ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು, ಅವನು ನಿಲ್ಲುವ ಮೇಲೆ ನಾವೆಲ್ಲ ನಿಂತ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೇನು ಅಭ್ಯರ್ಥಿಯನ್ನು ಅಂತಿಮ ಏನು ಮಾಡಿಲ್ಲ, ನಾವೇನು ನಿಂತ್ಕೊಳ್ಳಲ್ಲ ಅಂತ ಯಾರು ಯಾವತ್ತೂ ನಮ್ಮ ನಾಯಕರು ಎಲ್ಲೂ ಹೇಳಿಲ್ಲ. ನಾವೆಲ್ಲರೂ ಕೂಡ ಚರ್ಚೆ ಮುಖಾಂತರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕ್ತಾರೆ ಅಂತ. ಹೌದು, ಇವತ್ತಿಗೂ ಕೂಡ ಅದೇ ಡಿಮ್ಯಾಂಡ್ ಮಾಡಿದ್ರಿ? ಡಿಮ್ಯಾಂಡ್ ಮಾಡ್ತೀವಿ. ಯಾಕಂದ್ರೆ 70,000 ಮತದಾರರು ನಮ್ಗೆಲ್ಲರೂ ಕೂಡ ಮತವನ್ನು ಕೊಟ್ಟು ಪಕ್ಷ ಬೆಳೆಸಿದ್ದಾರೆ ಸರ್. ಒಂದು ಗೌರವವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಮೈತ್ರಿ ಆದ್ಮೇಲೆ ಒಂದ್ಸಲ JDS ಬಿಟ್ಟು ಕೊಡ್ಮೇಲೆ ಪಕ್ಷ ತೀರ್ಮಾನ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಏನ್ ಬೆಲೆ ಇರುತ್ತೆ? ಪಕ್ಷ ತೀರ್ಮಾನ ಅಲ್ಲ, ಒಂದು ಸರ್ಕಾರ ಮಾಡಿದರೆ ಬಿಜೆಪಿ ವಿರೋಧಿಸಬೇಕು ಅಲ್ಲ. ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ನೋಡಿ, ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಇದು ಅದಕ್ಕೆ ಆದಂಥ ಒಂದು ಸಿದ್ಧಾಂತಗಳಿದೆ, ತತ್ವಗಳಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆಲ್ಲರೂ ಕೂಡ ತಲೆ ಬಾಗಬೇಕಾಗ್ತದೆ ಎಲ್ಲರೂ ಕೂಡ. ಆದರೂ ಕೂಡ ನಾವು ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ನಾವೆಲ್ಲರೂ ಕೂಡ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಯಾವ ರೀತಿ ನಡೀಬೇಕು ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಬೇಕಾಗ್ತದೆ. ಅಂದ್ರೆ ನಿಮ್ಮ ಪ್ರಕಾರ ರಾಮನಗರ ಜಿಲ್ಲೆಯ ಕಾಂಗ್ರೆಸ್ JDS ಸೀಟನ್ನು ಬಿಟ್ಟುಕೊಡೋದ್ರ ಬಗ್ಗೆ ವಿರೋಧ ಇದೆ? ಇದೆ ಇದೆ ಇದೆ. DK ಶಿವಕುಮಾರ್ ಒಪ್ಕೊಂಡಿದಾರಲ್ಲ? ಯಾರು ಒಪ್ಕೊಂಡಿಲ್ಲ. ಅವ್ರು ಯಾರು? ನಾನು ಅವ್ರ ಮೇಲೆ ಜಗಳ ಮಾಡ್ತಾ ಇದ್ದೀನಿ. ನಮ್ಮ ಸುರೇಶ್ ಅವ್ರ ಮೇಲೆ, MP ಮೇಲೆ ಹೇಳ್ತಾರಲ್ಲ, ಅಂತಿಮವಾಗಿ ಪಕ್ಷ ತೀರ್ಮಾನ ಅಂದ್ರೆ ನಾಳೆ ನೀವು ಕ್ಯಾಂಡಿಡೇಟ್ ಹಾಕ್ಬೋದು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಉಳಿಯುತ್ತೆ. ಒಂದ್ ವೇಳೆ ಪಕ್ಷ ಬೇಕಾದಷ್ಟು ಕಾಲಾವಕಾಶ ಇದೆ, ಇನ್ನು 6-7 ದಿವಸ ಇದೆ. BS ಯಡಿಯೂರಪ್ಪ ನಿವಾಸದಲ್ಲಿ ಇವತ್ತು CM ಲಿಂಗಪ್ಪ ಪುತ್ರ ಏನ್ ಬಿಜೆಪಿ ಸೇರಾದ್ಮೇಲೆ BS ಯಡಿಯೂರಪ್ಪ ಹೇಳ್ತಾರೆ, ನಮ್ಗೆ ಸೂಕ್ತ ಅಭ್ಯರ್ಥಿಗಳನ್ನ, ಗೆಲ್ಲೋ ಅಭ್ಯರ್ಥಿಗಳನ್ನ ಹುಡುಕ್ತಾ ಇದೀವಿ. ಅಂದ್ರೆ ಅವ್ರ ಹತ್ರ ಇಲ್ಲ ಅಂತನಾ ಅಥವಾ ಇನ್ನು ಹೊರಗಡೆ ಬಹಳ ಸ್ಟ್ರಾಂಗ್ ಇರೋರನ್ನ ಸೆಳ್ಕೊಂಡು ನಿಲ್ಲಿಸಬೇಕಂತ ಹೊರಟಿದ್ದಾರೆ? ಗೊತ್ತಿಲ್ಲ. ಮಂಡ್ಯ ಮತ್ತು ರಾಮನಗರ ಬೇರೆ ಗೊತ್ತಿಲ್ಲ. ರುದ್ರೇಶ್ ಅವರು ಕೂಡ ಬಹಳ ಪ್ರಬಲ ಆಕಾಂಕ್ಷಿ, ಮತ್ತೆ ಅವರು ಈಗಾಗಲೇ ಅಧಿಕೃತವಾಗಿ ಹೇಳಿದ್ದಾರೆ. ಆದರೂ ಕೂಡ ಯಡಿಯೂರಪ್ಪನವರ ಅಥವಾ ಬಿಜೆಪಿಯ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರು ಮಾತಾಡಿದ ಕೇಳಿಸ್ಕೊಂಡು. ನೀವು ಹೇಳೋದು ಸರಿ ಇದೆ. ಮಂಡ್ಯದಲ್ಲಿ ನಮಗೆ ಸಮರ್ಥವಾದಂತ ಅಭ್ಯರ್ಥಿ ಇಲ್ಲ. ರಾಮನಗರದಲ್ಲಿದ್ದಾರೆ, ಮಂಡ್ಯದಲ್ಲಿ ನಮ್ಗೆ ಸರಿಯಾದ ಅಭ್ಯರ್ಥಿ ಇಲ್ಲ. ಹಾಗಾಗಿ ಮಂಡ್ಯದಲ್ಲೂ ಯಾರು ಸಮರ್ಥವಾದ ಅಭ್ಯರ್ಥಿಗಳು ಬಂದರೆ, ಈಗಿರೋ ನಮ್ಮ ಅಭ್ಯರ್ಥಿಗಳು ಇದ್ದಾರೆ, ಅದ್ರ ಸಮರ್ಥವಾದಂತಹ ಗೆಲ್ಲುವಂತ ಅಭ್ಯರ್ಥಿಗಳು ಬಂದ್ರೆ ಅವ್ರಿಗೆ ಅವಕಾಶ ಮಾಡಬೇಕು ಅಂತ ಮಂಡ್ಯ ಜಿಲ್ಲೆ ನಮ್ಮ ಕಾರ್ಯಕರ್ತರ ಅಪೇಕ್ಷೆ. ಬಿಜೆಪಿ ಹಿರಿಯ ನಾಯಕರು ಹೋಗ್ತಾರೆ ಅಂತ ನಮ್ಮ ಜೊತೆಗೆ ಚಲವಾದ ನಾರಾಯಣಸ್ವಾಮಿ ಜನ ಇದ್ರೆ ಸ್ವಾಗತ ಪಡ್ತಾನೆ. ಭೋಜೇಗೌಡ್ರೆ, ಯಡಿಯೂರಪ್ಪನವ್ರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ರಾಮನಗರದಲ್ಲಿ ಪ್ರಬಲ ಅಭ್ಯರ್ಥಿಗಳು ರುದ್ರೇಶ್ ಕೂಡ ಕ್ಯಾಂಡಿಡೇಟ್ ಅವರೇ. ಈಗ ಕಳೆದ ಬಾರಿ ನಿಂತಾಗ ಅವ್ರು 20,000, 25,000 ಓಟ್ ತಗೊಂಡ್ರು. ಈಗ ನಮ್ಮ ಜೊತೆಗೆ ಇದ್ದಾರೆ. ಅಧಿಕೃತವಾಗಿ ಪಕ್ಷ ಇನ್ನೂ B ಫಾರ್ಮ್ ಕೊಡಬೇಕು, ಫೈನಲ್ ಅಧಿಕೃತ B ಫಾರ್ಮ್ ಕೊಡೋವರೆಗೂ ಕ್ಯಾಂಡಿಡೇಟ್ ಅನ್ನೋದು. ಆದರೆ ಮಂಡ್ಯದಂಥ ವಿಚಾರ ಬಂದಾಗ ಯಡಿಯೂರಪ್ಪ ಹೇಳ್ತಾರೆ, ನಮ್ಗೆ ಈಗಲೂ ಕೂಡ ಗೆಲ್ಲೋ ಅಭ್ಯರ್ಥಿ ಬೇಕು. ಅದರ ಅರ್ಥ ಅವ್ರ ಹತ್ರ ಬಿಜೆಪಿಯಲ್ಲಿ ಗೆಲ್ಲೋ ಅಭ್ಯರ್ಥಿ ಇಲ್ಲ ಅಂತ ಒಂದು. ಮತ್ತೆ ನಿಮ್ಮಲ್ಲಿದ್ರೆ ಅದು ಕವಿತಾ ರೆಡ್ಡಿ ಅವ್ರ ಪಾರ್ಟಿಗೆ ಇದ್ರೆ ನಾವು ಕರ್ಕೊಳಕ್ಕೆ ರೆಡಿ ಇದೀವಿ ಅಂತ ಕ್ಲಿಯರ್ ಕಟ್ ಮೆಸೇಜ್ ಇದೆ. ಅವ್ರ ಉದ್ದೇಶ ಇರೋದು ದೇವೇಗೌಡರ ಭದ್ರಕೋಟೆ ಅಂದ್ರೆ JDSನ ಭದ್ರಕೋಟೆ ಏನಿದೆ, ಆ ಭದ್ರಕೋಟೆಯಲ್ಲಿ ಬಿಜೆಪಿ ಗೆಲ್ಲುತ್ತೋ ಸೋಲುತ್ತೋ ನಾವು ಎಂಟ್ರಿ ಆಗಬೇಕು ಬೈ ಹುಕ್ ಆರ್ ಕ್ರೂಕ್. ತಪ್ಪೇನಿದೆ, ಇಟ್ ಈಸ್ ರೈಟ್. ಅವರಲ್ಲಿ ನಮಗೆ ಸಮರ್ಪಕವಾದಂಥ ಅಭ್ಯರ್ಥಿ ಇಲ್ಲ, ಗೆಲ್ಲೋ ಅಭ್ಯರ್ಥಿ ಇಲ್ಲ.
ಗೆಲ್ಲಕ್ಕೆ ಹೋದ್ರೆ ಹುಡುಕಾಟ ಮಾಡಿದ್ರೆ ತಪ್ಪೇನಿದೆ? ಗೆಲ್ಲಕ್ಕೆ ಹೋದ್ರೆ ಕಾಂಗ್ರೆಸ್ ಎಲ್ಲರೂ ಸಿಕ್ಲಿ, ಬಿಜೆಪಿ ಜನತಾ ದಳದಲ್ಲ ಸಿಕ್ಲಿ, ಎಲ್ಲಾದ್ರೂ ಭದ್ರಕೋಟೆ ಈ ಹುಡುಕಾಟಕ್ಕೆ ನೀವೇ ಕಾರಣ ಅಂತ. ಯಾಕೆ? ಈ ತರದ ಹುಡುಕಾಟಕ್ಕೆ ನಾವೇನ್ ಕಾರಣ? ಜೆಡಿಎಸ್ ಜೊತೆ ಕಾಂಗ್ರೆಸ್ ಹೋಗಿರೋದ್ರಿಂದ ಅಲ್ಲಿ ಅತೃಪ್ತರಿದ್ದಾರೆ. ಎ ಮಂಜು ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಚಲುವರಾಯಸ್ವಾಮಿ ನೇರವಾಗಿ ಹೇಳ್ತಾರೆ. ನಿನ್ನ ಚಲುವರಾಯಸ್ವಾಮಿ ನಿಮ್ಮ ಸಚಿವರು ಏನ್ ಹೇಳಿದ್ರು? ಡೆಡ್ ಹಾರ್ಸ್ ಅಂತ ಹೇಳಿದ್ರು. ಡೆಡ್ ಹಾರ್ಸ್ ಸಚಿವರು ಇವತ್ತು ಬಿಟ್ಟೋಗ್ತಾ ಇಲ್ಲ, ಆಲ್ರೆಡಿ ಬಿಟ್ಟೋಗಿ ಒಂದು ಎಲೆಕ್ಷನ್ ಕೂಡ ಫೇಸ್ ಮಾಡಾಗಿದೆ, ಸೋತಿದ್ದಾರೆ. ಈಗ ಅವ್ರು ನೋಡಿ ಕಳಿಸಿದ್ದು ಯಾರು ಒಂದ್ ಸೆಕೆಂಡ್ ಕೇಳ್ರಿ, ಎಲ್ಲಿ ತಗೊಂಬಂದಿದ್ದಾಗ ಎಂಪಿ ಮಾಡಿದ್ದಾರ್ರಿ, 3 ತಿಂಗಳ ಸೋತದ್ ನಾನು. ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಯೋಗ್ಯತೆ ಇಲ್ದಿದ್ದ ತಗೊಂಡು ಮಂತ್ರಿ ಮಾಡಿದ್ದಾರ್ರಿ. ಸುರೇಶ್ ಗೌಡ್ರು ಏನ್ ಮಾತಾಡ್ತೀರಿ? ಅಲ್ಲ, ಸುರೇಶ್ ಗೌಡ್ರ ನಿಮ್ ಗೆದ್ದಿರೋ ನಾಲ್ಕು ಕಾಂಗ್ರೆಸ್ ಅಲ್ಲಿ ಇದ್ರಲ್ವಾ, ನೀವ್ ಹೆಂಗ್ ಕರ್ಕೊಂಡು ಹೋಗಿ ಎಂ ಮಾಡಿದ್ರಿ? ನಿಮ್ಗೆ ಇರ್ಲಿಲ್ಲ ತಾನೆ? ನಿಮ್ಗೆ ಇರ್ಲಿಲ್ಲ? ಇವ್ರು ಹೇಳ್ತಾ ಇರೋದು ಅವ್ರು ಏನೋ ಭಾರಿ ಆನೆ ಅಂತ ಹೇಳ್ತಲ್ಲ. ಚೆಲುವರಾಯಸ್ವಾಮಿಯಿಂದ ಜೆಡಿಎಸ್ ಬೆಳಿತೇವೆ, ಜೆಡಿಎಸ್ ಇಂದ ಚೆಲುವರಾಯಸ್ವಾಮಿ ಬೆಳೆದಿಲ್ಲ ಮಂಡ್ಯದಲ್ಲಿ. ಸಾಧ್ಯ ಇಲ್ಲ ಬಿಡಿ ಸರ್. ಮೊನ್ನೆ ಒಂದ್ ಬೇರೆ ಆಯ್ತಲ್ಲ, ಬೇರೆ ರೀತಿ ಆಯ್ತಲ್ಲ, ಹಂಗಾಗಿ ಒಳ ಒಪ್ಪಂದ ಇರ್ತಾವಲ್ಲ ಸರ್. ಕಾಂಗ್ರೆಸ್ ಪಾರ್ಟಿ ಹೋಗಿ ಒಳ ಒಪ್ಪಂದ ಮಾಡ್ಕೊಂತಿರಲ್ಲ ಸರ್, ಅರ್ಧ ರಾತ್ರಿ ಹೋಗ್ಬಿಟ್ಟು ಕೈ ಹಿಡಿಯೋದು ಕಾಲ್ ಹಿಡಿಯೋದು ಇರ್ತೈತಲ್ಲ, ಅದು ನಿಮ್ಗೆ ನೀವು ನೋಡಿ ನೇರವಾಗಿ ಫೈಟ್ ಮಾಡಲ್ವಲ್ಲ ಸರ್. ನಾವೇನಿಲ್ಲ ನೇರವಾಗಿ ಒಳಗಡೆ ಹೋಗ್ಬಿಟ್ಟು ಮಾಡಲ್ಲ. ಮಾತಾಡುವಂತ ಅಧಿಕಾರ ಎಲ್ಲರಿಗೂ ನೀವು ಮಾಡ್ತೀವಿ, ನಾವು ಮಾಡ್ತೀರಾ? ಆಗಕ್ಕೆ ಯೋಗ್ಯತೆ ಇಲ್ದಂತ ಮನುಷ್ಯನ ಕರ್ಕೊಂಡ್ಬಂದು MLA ಮಾಡಿ ಮಂತ್ರಿ ಮಾಡಿದ್ದಾರ್ರಿ. ಅವ್ರು ಕಾಂಗ್ರೆಸ್ ಮಾಡಿದ್ದಾರೆ. ಈಗ ಸೋತ್ರು, ವಾಪಸ್ ಸೋತಿತ್ತ 1 ತಿಂಗಳಲ್ಲಿ ಪಾರ್ಲಿಮೆಂಟ್ 2 ತಿಂಗಳಲ್ಲಿ ಪಾರ್ಲಿಮೆಂಟ್ ಬಂತು, ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ದಾರೆ. ಬಿಟ್ಟಕ್ಕೆ ಹೋದ್ರು. ಇನ್ನೇನು ಹೊಟ್ಟೆ ತುಂಬಾ ತುಂಬಿ ಮಂತ್ರಿ ಮಾಡಬೇಕಲ್ಲ ಅವರು. ಈಗೇನಾಯ್ತು? ಬಿಟ್ಟೋಗಿ ಏನಾಯ್ತು ಹೇಳಿ ನೋಡೋಣ. ಕಾಂಗ್ರೆಸ್ ಪಾರ್ಟಿ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ ಪಾರ್ಟಿ ಸೋರಿದ ಮೇಲೆ ರಾಜಕಾರಣದಲ್ಲಿ ಸೋಲು ರಾಜಕಾರಣದಲ್ಲಿ ಶತ್ರುವಿನ ಶತ್ರು ಮಿತ್ರ. ನಿಮ್ಮನ್ನು ಸೋಲಿಸಬೇಕು, ದೇವೇಗೌಡರು ಯಾವ್ದಾದ್ರು ಹೋಗ್ತೀನಿ. ಯಾರ ಜೊತೆ ಬೇಕಾದ್ರೂ ಕವಿತಾ ರೆಡ್ಡಿ ಅವರೇ, ನೀವು ಹಳೆ ಮೈಸೂರು ಭಾಗದಲ್ಲಿ ಇಂಥದ್ದೊಂದು ದೊಡ್ಡ ಧರ್ಮ ಸಂಕಟ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇದ್ರಿ. ದೇವೇಗೌಡರ ಜೊತೆ ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ನಿಮ್ಮ ನಾಯಕರ ಕಾರ್ಯಕರ್ತರಿಗೆ ಇಷ್ಟ ಇಲ್ಲ. ಅವ್ರಿಗೆ ಶಕ್ತಿ ದೊಡ್ಡದಿದೆಯೋ ಕಮ್ಮಿ ಇದೆಯೋ ಜೀರೋ ಇದೆಯೋ ಬೇರೆ ವಿಚಾರ, ಅಥವಾ ಸೋಲಿಸುವಷ್ಟು ಶಕ್ತಿ ಇದೆಯೋ ಉಲ್ಟಾ ಮಾಡೋ ಶಕ್ತಿ ಇದೆಯೋ ಬೇರೆ ವಿಚಾರ. ಈಗ CM ಲಿಂಗಪ್ಪ ಕಾಂಗ್ರೆಸ್ ಸೀನಿಯರ್ ಮೋಸ್ಟ್ ಲೀಡರ್ ಅಂತಾರೆ, ಅವ್ರ ಮಗರನ್ನ ಬಿಜೆಪಿ ಸೇರಿಸ್ತಾರೆ. ಇದೇನು ಕಾಂಗ್ರೆಸ್ ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ತಡೆಯ ಶಕ್ತಿ ಇಲ್ವ ನಿಮ್ಮ ನಾಯಕರಿಗೆ? ಲಿಂಗಪ್ಪ ಅವರಿಗೆ MLC ಮಾಡಿದ್ದಾರೆ ಕಾಂಗ್ರೆಸ್ ತಾನೆ, ಹಿಂದೆ 3-4 ಸಲ MLA ಆಗಿದ್ಯಾರು? ಹಾಗಿದ್ರೆ ಅವ್ರ ಮಗ ಹೆಂಗ್ ಹೋದ್ರು ಬಿಜೆಪಿಗೆ? ನೋಡಿ, ನಮ್ಮ ನಾಯಕರು ಬಹಳ ಹಿರಿಕರವರು, 3 ಸಲ ಅವರು ಶಾಸಕರಾದಂತವರು. ಈಗ ಹಾಲಿ ಅವರು ವಿಧಾನ ಪರಿಷತ್ ಇಕ್ಬಾಲ್ ಅವರೇ, ಅವರು ಬಹಳ ಶಿಸ್ತುಬದ್ಧ ನೇರವಾದಿ ರಾಜಕಾರಣ, ನೇರವಾದಿ ರಾಜಕಾರಣ. ಅವ್ರಿಗೆ ನೋಡಿ ಸರ್, ಈಗ ಆಗ್ಲೇ ಬೆಳೆದಿದ್ದಾರೆ, ಮಕ್ಕಳೆಲ್ಲ ಬೆಳೆದಿದ್ದಾರೆ, ಸ್ವತಂತ್ರ ಅವ್ರದೆಲ್ಲಾನು, ಅವ್ರ ಇಚ್ಛೆ ಅದನ್ನೆಲ್ಲಾನು ಕೂಡ. ಅದಕ್ಕೆ ಲಿಂಗಪ್ಪನವ್ರಿಗೆ ನಾವು ಬಿಜೆಪಿ ಸಪೋರ್ಟ್ ಮಾಡೋದು ಯಾವುದೇ ಕಾರಣಕ್ಕಾಗಿ ನನಗೋಸ್ಕರ ಅವ್ರು ಎಷ್ಟು ತ್ಯಾಗ ಮಾಡ್ತಾ ಇದಾರೆ, ಎಷ್ಟು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಪಕ್ಷ. ಇವತ್ತು ನಮ್ಮ ನಾಯಕರಾದ DK ಶಿವಕುಮಾರ್ಗೂ ಸವಾಲ್ ಆಗ್ತಾ ಇದಾರೆ, ಇಲ್ಲ ಯಾವುದೇ ಕಾರಣಕ್ಕಾಗ್ಲಿ ನಾವು ಕಾಂಗ್ರೆಸ್ ಪಕ್ಷನೇ ಮಾಡಬೇಡ್ದು ಅಂತೇಳಿ ಬಹಳ ಶಿಸ್ತಾಗಿ ಮಾತಾಡುವಂತವ್ರು, ನೇರವಾಗಿ ಮಾತಾಡುವಂತವ್ರು. ಮುಚ್ಚುಮರೆ ಬೇಡ, ನೀವು ಇಲ್ಲೇ ಇದ್ರಿ. ನೀವು ಕುಮಾರಸ್ವಾಮಿ ವಿರುದ್ಧ 2000 ಮೊನ್ನೆ ನಡೆದಂತ 18 ಚುನಾವಣೆಯಲ್ಲಿ 70,000 ಓಟ್ ತಗೊಂಡಿದ್ರಿ, ಫೈಟ್ ಮಾಡಿದ್ರಿ. ಈಗಲೂ ಕೂಡ JDSಗೆ ದೇವೇಗೌಡರ ನಿವಾಸದಲ್ಲಿ ಚರ್ಚೆ ನಡೀತದೆ. ಅನಿತಾ ಕುಮಾರಸ್ವಾಮಿ ನಿಲ್ಲಿಸಬೇಕಾ, ಬೇರೆಯವ್ರು ನಿಲ್ಲಿಸಬೇಕಾ? ಒಂದ್ ವೇಳೆ ಅನಿತಾ ಕುಮಾರಸ್ವಾಮಿ ನಿಲ್ಲಿಸುವುದರ ತೀರ್ಮಾನ ಆಗಿ ಕಾಂಗ್ರೆಸ್ ಒಪ್ಪಿದ್ರೆ ಇಕ್ಬಾಲ್ ಹುಸೇನ್ ಅಥವಾ CM ಲಿಂಗಪ್ಪ ಕಾಂಗ್ರೆಸ್ರು, ನೀವು ಅವ್ರ ಪರವಾಗಿ ಕೆಲಸ ಮಾಡ್ತೀರಾ ಮಾಡಲ್ಲ? ಪಕ್ಷ ಇವತ್ತು ಅನಿವಾರ್ಯ. ಪಕ್ಷ ಇವತ್ತು ನಾವು ಮೈತ್ರಿ ಸರ್ಕಾರವನ್ನ ನಾವು ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಂಗೆ ನಡ್ಕೊಳ್ಬೇಕಾದಂತ ಒಂದು ಸಮಿತಿನ ರಚನೆ ಮಾಡ್ಕೊಂಡಿದ್ದೀವಿ. ನೀವು ಮಾಡಿಲ್ವೇನ್ರಿ? ನೀವು ಮಾಡಿಲ್ವಾ? 2006 ನೀವು ಮಾಡಿಲ್ವಾ? ನೀವು ಓಡೋಗ್ ಮಾಡ್ಲಿಲ್ವಾ? ನೀವು ಮುಖ್ಯಮಂತ್ರಿ ಮಾಡ್ಲಿಲ್ವಾ? ನಿಮ್ಗೆ ಅನಿವಾರ್ಯ ಆಗಿತ್ತ? ಅವಾಗ ನಿಮ್ ಸಂಖ್ಯಾಬಲ ಇರ್ಲಿಲ್ವಾ? ಅವತ್ತು ನಿಮ್ ಸಂಖ್ಯಾಬಲ ಇರ್ಲಿಲ್ವಾ? ಸಂಖ್ಯಾಬಲ ಇರ್ಲಿಲ್ವಾ ನಿಮ್ಗೆಲ್ರಿಗೂ? ನಿಮ್ಗೆ
ನಿಮ್ಗೆ ಜೆಡಿಎಸ್ ಅಲ್ಲಿ ಕೊಡ್ಬೋದಲ್ಲ ಸರ್? ಇವಾಗ ಸೆಕೆಂಡ್ ಪ್ಲೇಸ್ ನೀವು ಇದ್ದೀರಲ್ವಾ? ಮಾಡಿದಿರ ಅಂತ ನೀವು ಅಲ್ಲ ನೋಡಿದಿರ. ಮೇಡಮ್, ಒಂದ್ ನೀವು ನಿಮಿಷ, ನಿಮಿಷ ಇರಿ. ನಾವು ಅಲ್ಲ ಮೇಡಮ್, ನಾವು ಅವ್ರು ಕೇಳ್ತಾ ಇದ್ದೀನಿ. consensus ಮೇಡಮ್, candidate ಒಂದು ನಿಮಿಷ. ಹಾಕ್ತೀವಿ. ರಾಮನಗರ ನಮ್ಮ ಸರ್ಕಾರ ಪಕ್ಷದಿಂದ ಏನೇನು ಒಂದು ಅವ್ರ ಕಷ್ಟ ಅಲ್ಲ, ಅವ್ರ ಕಷ್ಟ ಸುಖ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ಅಲ್ಲ, ರಾಮನಗರ ಕಷ್ಟ ಸುಖ ಮಾತಾಡ್ತಾರೆ. ಸರ್, ಈಗ ನಾನು ಒಪ್ಕೊಂತೀನಿ. ನೀವೇ ಜೆಡಿಎಸ್ ಅಭ್ಯರ್ಥಿ ಮಾಡ್ಬೋದಲ್ಲ? ಉಸಾಬರಿ ಬೇಡ. ಅಲ್ಲ, ಉಸಾಬರಿ ಯಾರು ಬೇಕಾದ್ರೆ ಜೆಡಿಎಸ್ ಅಲ್ಲಿ ನೀವು ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಹಾಕೋ ಪಕ್ಷ ಹೇಳ್ತಾ ರೆಡ್ಡಿ ಅವರೇ, ಈಗ ನಿಮ್ ಪಕ್ಷದ ನಾಯಕರು ಹೆಂಗ್ ಬಿಟ್ಟು ನಿಮ್ಮನ್ನ ಕರೆಕ್ಟಾಗಿ ಮಾತು ಕೇಳ್ಬೋದಲ್ಲ ಸರ್? ಬನ್ನಿ ನಮ್ಮ ರಾಮನಗರ ಪಾರ್ಟಿ ತಾಲೂಕು ಅಂತ ಅಧ್ಯಕ್ಷ ಹೆಂಗ್ second place ಬಿಟ್ಟೋದ್ರು, ಬಂದಿದೆ ಅಂತ ಹೇಳ್ಬೋದಾಯ್ತಲ್ಲ? ಆಮೇಲೆ ಸಿಎಂ ಲಿಂಗಪ್ಪರ ಪುತ್ರ ಹೆಂಗ್ ಬಿಟ್ಟೋದ್ರು, ಯಾವ ಕಾರಣಕ್ಕೆ ಹೋದ್ರು, ಯಾರ ಮೇಲೆ ಬ್ಲೇಮ್ ಮಾಡೋದ್ರು, ಈ ಜೆಡಿಎಸ್ ಇಕ್ಬಾಲ್ ಅವರು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಿದ್ರು. ಸಿಎಂ ಲಿಂಗಪ್ಪನವರು ಅವ್ರು ನಾನು ಚಿಕ್ಕ ವಯಸ್ಸಿಂದ ನಾನು ನೋಡ್ತೇವೆ ಬಿಡಿ ಸರ್, ಅವ್ರ ಪಾಪ ಕಾಂಗ್ರೆಸ್ ಸಿಎಂ ಪಕ್ಷದವರು. ಲಿಂಗಪ್ಪನವರು ನೇರವಾದಿಗಳು. ಅಲ್ಲ, ಅವ್ರ ಬಗ್ಗೆ ಅವ್ರ ಬಗ್ಗೆ ಪಕ್ಷದಲ್ಲ ಅವ್ರೆ. ಅವ್ರ ಬಗ್ಗೆ ಏನ್ ಬೇಡಿ. ಅವಕಾಶ ಕೊಡಿ, ಒಂದ್ ನಿಮಿಷ. ಕವಿತಾ ರೆಡ್ಡಿ. ನೇರವಾಗಿ ಇರುವಂತ ಮನುಷ್ಯ, ಮತ್ತೆ ಅವ್ರು ಪಕ್ಕ ಕಾಂಗ್ರೆಸ್ ಗೊತ್ತು ನನಗೆ, ಗೊತ್ತು. ಅವ್ರ ಮಗ ಯಾವ ಪಕ್ಷಕ್ಕೆ ಹೋದ್ರು ಅವ್ರು ಅದನ್ನ ತಡೆಯುವಂತ ಶಕ್ತಿ ಅವ್ರಿಗಿಲ್ಲ. ಯಾಕಂದ್ರೆ ಇಟ್ ಇಸ್ ಹಿಸ್ ಓನ್ ಚಾಯ್ಸ್. ಅಂದ್ರೆ ನಾವು ಅದನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪ್ರಯತ್ನ ಯಾರು ಮಾಡಬಾರ್ದು. ಇಟ್ ಇಸ್ ಅವರ ಒಂದು ಇದು. ಬಟ್ ಕಾಂಗ್ರೆಸ್ ಬಿಟ್ಟು ಹೋಗಿರೋದು ನಿಜ ತಾನೇ? ಹೋಗಿದ್ದಾರೆ ಅಂದ್ರೆ ಹೋಗಿದಾರಲ್ಲ. ಈಗ ನೀವೇ ಬೇಕಾದ ಸುಧಾರಣೆಗಳಿದೆ, ಬೇಕಾದ ಸುಧಾರಣೆಗಳು ಬೇಕಾದಷ್ಟಿದೆ. ಈಗ ಯಶವಂತ್ ಸಿನ್ಹಾ ಅವ್ರ ಮಗ ಅಥವಾ ಇದು ಜಸ್ವಂತ್ ಸಿಂಗ್ ಬಿಜೆಪಿ ಯಾವ ತರ ಏನೋ ಆತರ ವಿಚಾರಗಳು ಇರುತ್ತೆ, ಅದನ್ನ ನಾವು ತಡೆಯಾಡ್ಕೊಂಡು ನಿಮ್ಮ ದೋಸ್ತಿ ಅಭ್ಯರ್ಥಿಗೆ ಎಷ್ಟು ತೊಂದರೆ ಆಗಲ್ಲ, ಯಾವ್ದು ತೊಂದರೆ ಆಗೋಲ್ಲ. ಯಾಕಂದ್ರೆ ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಹಾಕ್ತಾರೆ. ಓಕೆ, ಒಂದು ಕನ್ಸೆನ್ಸಸ್ ಮೇಲೆ ಹಾಕ್ತಾರೆ. ಯಾಕೆಂದ್ರೆ ನಾವೀಗ ಇರೋದು ಒಂದು ಕಷ್ಟದ ಪರಿಸ್ಥಿತಿಲಿ ಅಂದ್ರೆ ಸಮ್ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ನನಗೂ ಗೊತ್ತಿದೆ ಈ ಭಾಗದಲ್ಲಿ ಯಾವ್ಯಾವ ತರ ಒಂದು ಪರಿಣಾಮಗಳು ಆಗುತ್ತೋ. ನಾವು ಜಿದ್ದಾಜಿದ್ದಿ ಫೈಟ್ ಮಾಡಿದ್ವಿ, ಬೀದಿಲಿ ನಿಂತ್ಕೊಂಡು ಗಲಾಟೆ ಮಾಡಿ ಫೈಟ್ ಮಾಡಿದೀವಿ. ಅಂತ ಟೈಮ್ ನಲ್ಲಿ ಸ್ವಲ್ಪ ಒಂದು ಭಾವನೆಗಳಿರುತ್ತೆ. ಬಟ್ ನಾವು ಓವರ್ ಆಲ್ ನೋಡ್ಬೇಕಾಗುತ್ತೆ, ದೇಶದ ಪರಿಸ್ಥಿತಿ ನೋಡ್ಬೇಕಾಗುತ್ತೆ, ರಾಜ್ಯದ ಪರಿಸ್ಥಿತಿ ನೋಡ್ಬೇಕಾಗುತ್ತೆ. ಸೊ ಆವಾಗ ಸ್ವಲ್ಪ ಸ್ಯಾಕ್ರಿಫೈಸಸ್, ಪಾರ್ಟಿ ಕಾರ್ಯಕರ್ತರು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಅದನ್ನ ನಮ್ಮ ನಾಯಕರು ಒಂದು ಮನವರಿಕೆ ಮಾಡ್ಕೊಡ್ತಾರೆ. ಮತ್ತೆ ಆ ಒಂದು ಸ್ಯಾಕ್ರಿಫೈಸಸ್ ಎಲ್ಲಿ ಮಾಡ್ಬೇಕು ಮಾಡೇ ಮಾಡ್ತಾರೆ ಕಾರ್ಯಕರ್ತರು. ಚಲೋದೇವ್ರೆ, ನಿಮ್ಮ ಪಕ್ಷಕ್ಕೆ ಇಷ್ಟು ಬರ ಬಂದಿದೆ ಅಂದ್ರೆ ನೀವು ಸ್ಥಳೀಯ ಮಟ್ಟದ ತಾಲೂಕಲ್ ಲೀಡರ್ನ ಒಬ್ಬ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಜಿ ಸಿಎಂ ಆದವರು ಅವ್ರ ಮನೇಲಿ ಕರ್ಸ್ಕೊಂಡು ಸೇರ್ಕೊಳ್ಳುವಷ್ಟು ಮಟ್ಟಿಗೆ ಬಂದಿದೆ. ಅಂದ್ರೆ ನಿಮಗೆ ಇಷ್ಟು ವರ್ಷ ದೊಡ್ಡ ಪಾರ್ಟಿ ಆದ್ರೂ ಕೂಡ ಅಲ್ಲಿ ರುದ್ರೇಶ್ ಹಳೆ ಕಾರ್ಯಕರ್ತರು ಯುವ ಘಟಕದಿಂದ ಕೆಲಸ ಮಾಡ್ಕೊಂಡ್ ಬಂದಿರಿ. ಇವತ್ತು ನಿಮ್ಮ ಪಕ್ಷಕ್ಕೆ ಸಮರ್ಥ ಅಭ್ಯರ್ಥಿಗಳಿಲ್ಲ ಅಂತ ಒಪ್ಕೊಳ್ತಾ ಇದ್ರಿ ಬಿಜೆಪಿಯವರು ಅಂದ್ರೆ ಗೌಡ್ರ ಕೋಟೆ ಒಳಗಡೆ. ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ಮಂಡ್ಯದಲ್ಲಿ ನಮ್ಗೆ ಇನ್ನೂ ಸಮರ್ಥ ಅಭ್ಯರ್ಥಿ ಅಂದ್ರೆ ನಮ್ಗೆ ಅಭ್ಯರ್ಥಿಗಳಿದ್ದಾರೆ, ಗೆಲುವಿನ ಅಭ್ಯರ್ಥಿ ಇನ್ನೂ ಇಲ್ಲ ಅಂತ. ಅರ್ಥ ಏನ್ ಹೇಳಿ? ಕಾಂಗ್ರೆಸ್ ಪಕ್ಷ 100ರಿಂದ ಶುರು ಮಾಡಿ ಇವತ್ತು ತಳಗಡೆ ಇಳಿದಿದೆ. ಬಿಜೆಪಿ 1% ಪ್ರಾರಂಭ ಮಾಡಿ ಈಗ ಮೇಲೇರಿದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿರ್ತಕ್ಕಂಥದ್ದು ಇಲ್ಲಿ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು. ನಮ್ಮದೀಗ ಒಂದು ಏರಿಯಾದಲ್ಲಿ ನಾವು ಸಂಪೂರ್ಣ ಪ್ರಬಲರಿದ್ದೇವೆ, ನಾರ್ತ್ ಕರ್ನಾಟಕ. ಸೌತ್ ಕರ್ನಾಟಕಕ್ಕೆ ನಾವು ಬಂದಾಗ ಗ್ರೇ ಏರಿಯಾ ಅದು ಅಲ್ಲಲ್ಲ, ನಮಗೆ ಇನ್ನೂ ಶಕ್ತಿ ಬೇಕಾಗಿದೆ. ಅದನ್ನೇ ಅಧ್ಯಕ್ಷರು ಹೇಳಿದ್ದು. ಬೇಕಾಗಿರೋದ್ರಿಂದ ಈಗ ನೋಡಿ, ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಸ್ಟ್ರಾಂಗ್ ಇತ್ತು. ಕರ್ನಾಟಕದಲ್ಲಿ ಇವತ್ತು ಅವರಿಗೆ ಮೈತ್ರಿ ಬೇಕು, ಬೇರೆ ಪಕ್ಷಗಳ ಜೊತೆಯಲ್ಲಿ ಇವತ್ತು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಬೇಕು. ನಮಗೇನ್ ಬೇಕಾಗಿಲ್ಲ. ನಾವು ಇವತ್ತು 1-2 ಸೀಟ್ ಜೆಡಿಎಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರಿ ಅಂತ ಕಾರ್ಯಕರ್ತರು ಹೇಳ್ತಾರೆ. ನೋಡಿ, ಕಳೆದ ವಿಧಾನಸಭಾ ಚುನಾವಣೆ ನಿಮಗೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ರಿ ಬಿಜೆಪಿ ಅವರು, ಜೆಡಿಎಸ್ ಅವರು. ಸತ್ಯ ಸ್ವಾಮಿ, ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಿಮಗೂ ಲಾಭ ಆಗಿ ಜೆಡಿಎಸ್ ಲಾಭ ಆಗಿದೆ ಅಂತ ಹೇಳ್ತಾರೆ ಓಪನ್ ಆಗಿ. ಕೇಳಿ, ಎಲ್ಲಾದ್ರೂ ನಾವು ಅವರ ಬೆಂಗಳೂರು ಈಗ ಒಂದು ಮಾತು ಕೇಳಬೇಕು, ಬಿಜೆಪಿ ಜೊತೆ ಮೈತ್ರಿ ಸರ್ಕಾರ ಯಾಕೆ ಒಳ್ಳೆ ಮಗಳೇ ಇಲ್ದಲೆ ಒಳ್ಳೆ ಅಂತ. ಈಗ ಸೌತ್ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅಲ್ಲಿ ಎಲ್ಲಿ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಜನತಾದಳ, ಕಾಂಗ್ರೆಸ್ನ ಅವಶ್ಯಕತೆ ಅವ್ರಿಗೇನಿತ್ತು? ಅಡ್ಜಸ್ಟ್ಮೆಂಟ್ ಬರಲಿಲ್ವಾ? ಈಗ ಅಂದ್ರೆ ಎರಡೂ ಪಕ್ಷಗಳು ಅವು ವೀಕ್ ಆಗಿದೆ ಬಿಜೆಪಿಗಿಂತ. ಬಿಜೆಪಿ ಈಗ ಸ್ಟ್ರಾಂಗ್ ಆಗ್ತಾ ಇದೆ.
ಆದ್ರಿಂದ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗಿದೆ. ನಿನ್ನೆ ಶಿವರಾಮೇಗೌಡರು ನೇರವಾಗಿ ಕೇಳಿದ್ರು, ಮಂಡ್ಯದಂತ ಕ್ಷೇತ್ರದಲ್ಲಿ ನೀವು ಠೇವಣಿ ಪಡ್ಕೊಳಕ್ ಆಗತ್ತೇನ್ರಿ ಬಿಜೆಪಿ ನೇರ ಸವಾಲ್ ಹಾಕಿದ್ರು. ಯಾರು? ನೀವು ಇಷ್ಟು ವರ್ಷ ಆದ್ರೂ ಕೂಡ ಠೇವಣಿ ತಗೊಳ್ಳದೆ ಇನ್ನೊಂದು 15-20 ದಿವಸ ಇರಿ ಸರ್, ಠೇವಣಿ ಗೊತ್ತಾಗ್ತದೆ. ಇನ್ನೊಂದು 15-20 ದಿವಸ ಎರಡು ಪಕ್ಷಗಳು ಒಂದಾಗ್ಲಿ. ಈ ಎರಡೂ ಪಕ್ಷಗಳು ಒಂದಾಗ್ಲಿ, ಮುಂದೆ ಡೆಪಾಸಿಟ್ಗಳು ಯಾರಿಗೂ ಉಳಿಯುತ್ತದೆ ಯಾರಿಗೂ ಹೋಗ್ತದೆ ಅಂತ ಹೆಂಗಾಗ್ತಾ ಇದೆ ಗೊತ್ತಾ? ಒಬ್ಬರನ್ನು ಒಬ್ಬರು ನುಂಗೋ ಪಕ್ಷಗಳು ಇವೆರಡು. ಇವ್ರು ಅವ್ರ ನುಂಗ್ತಾರ, ಇವ್ರು ನುಂಗ್ತಾರ ಅನ್ನೋದನ್ನ ಏನಾಗಿದೆ ಒಂದು ಸ್ಪೋರ್ಟ್ಸ್ ಕ್ರಿಕೆಟ್ ಆಡ್ತಾ ಇದ್ರೆ ಇರೋದು 6 ಬಾಲ್ ಮುಗ್ದೋದ್ರು ಇನ್ನೂ 1 ಬಾಲ್ ಇದೆ, ನೋ ಬಾಲ್ ಇದೆ ಅಂತ ಅಷ್ಟೊಂದು ಗೂಬೆ ಕುಣಿಸೋ ಅಂತ ಪಾರ್ಟಿಗಳು ಇವು. ಅದ್ರನ್ನ ತೋರಿಸ್ತಾವೆ. ಈಗ ಗೊತ್ತಾಗ್ಬಿಟ್ಟೈತೆ, ಇವಾಗ ಗೊತ್ತಾಗ್ಬಿಟ್ಟೈತೆ. ನೋ ಬಾಲ್ ವೈಡ್ ಈ ಭೋಜೇಗೌಡ ಕ್ರಿಕೆಟ್ ಅಲ್ಲಿ ಬಾಲ್ ಯೂಸ್ ಯೂಸ್ ಆಗಿರುತ್ತಲ್ಲ ಏನು ಹೋಗವ್ರೆ ನಮ್ಮ ಮನೆಗೆ ಅಧ್ಯಕ್ಷರೇ ಹೇಳ್ಬಿಟ್ರು ಅಭ್ಯರ್ಥಿಗಳಿಲ್ಲ ಈಗ ಕಸಂತರ ಮಾತಾಡಿದ್ರು ಇವರು. ಅಂತ ಹೇಳಿದ್ರು, ಆದ್ರೆ ಅದೇ ಚೆಲುವರಾಯ ಸ್ವಾಮಿ ಆದ್ರೆ ಅಧ್ಯಕ್ಷರು ಹೇಳಿದ್ದು ಸತ್ಯ. ಈಗಾಗಲೇ ಎಲ್ಲೋ ಅಂತ ಅಭ್ಯರ್ಥಿ ಇಲ್ಲದೆ ಇರ್ಬೋದು, ಆದ್ರೆ ಇನ್ನೂ ಯಾರಾದ್ರೂ ಇದ್ರು ನಾವು ಸೇರಿಸ್ತೀವಿ. ಮತ್ತೆ ಇನ್ನೊಂದೇ ಒಂದ್ ಮಾತಿದೆ, ನಾವು ಈ ಪ್ರಾಂತ್ಯದಲ್ಲಿ ಕಡಿಮೆ ಇದ್ವಿ ಅಷ್ಟೇ, ಈಗ ಸ್ಟ್ರಾಂಗ್ ಆಗ್ತಾ ಇದೀವಿ. ವೀಕ್ ಆಗಿರೋದು, ಭಯ ಇರೋದು ಈ ಎರಡು ಪಾರ್ಟಿಗೆ ಹೊರತು ನಮಗಲ್ಲ. ನಾವು ಇವತ್ತಲ್ಲ ನಾಳೆ ಗೆದ್ದು ತೋರಿಸೋ ಜಾಗಗಳಿವು. ಇಕ್ಬಾಲ್ ಅವ್ರೆ, ನಾನು ನೇರವಾಗಿ ಕೇಳ್ತಿದ್ದೀನಿ, JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ವಿಧಾನಸೌಧದಲ್ಲಿ ಇದು ನಿಮ್ಮ ನಾಯಕರಂತ ಚಲುವರಾಯಸ್ವಾಮಿ ಮತ್ತು ಲಿಂಗಪ್ಪರು ಕೂಡ ಹೇಳಿದ್ರು, ನಾವು ಲೋಕಲಲ್ಲಿ ಅಲ್ಲ ಸ್ವಾಮಿ, ನಮ್ಮ ಲೋಕಲ್ ನಾವು ದಿನ ಜಗಳ ಆಡಬೇಕು, ದಿನ ಊಟ ಮಾಡಬೇಕು, ದಿನ ನೀರು ಕುಡಿಬೇಕು, ನಮ್ಮದೇ ಆದಂಥ ಅಸ್ತಿತ್ವದ ಪ್ರಶ್ನೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ನೇರ ನಿಮಗೂ JDSಗೆ ಆಗಿರೋದು, ಮೊದಲಿಂದ್ರು ಫೈಟ್ ಇರೋದು. JDS ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಫೈಟ್ ಮಾಡ್ಕೊಂಡು ಬಂದಿರೋದು. ಹಿಂದೆ ನನಗೂ ನೆನಪಿದೆ, ಇದೇ DK ಶಿವಕುಮಾರ್ ಅವರು ಹರದನಹಳ್ಳಿಯಿಂದ ಬಂದು ಇಲ್ಲಿ ಹಾಕ್ರಿ ನಮ್ಮ ಜಿಲ್ಲೆಯಲ್ಲಿ ಫೈಟ್ ಮಾಡ್ತಾರೆ, ನಾನು ಒಂದು ದೊಡ್ಡ ಕೆಂಪುಗೆ ಎಂಥದ್ದು ದೊಡ್ಡ ಹಾಲಿನಲ್ಲಿ ಕೆಂಪೇಗೌಡರ ಮಗ ಅನ್ನೋಂಥ ಒಂದು ಶಬ್ದಗಳನ್ನ ಆಡ್ತಿದ್ರು. ರಾಜಕಾರಣ ಏನಾಯ್ತು ಅಂತ ಕುಸ್ತಿ, ಮದಗಜಗಳು ಕುಸ್ತಿ ಅಂತಿತ್ತು. ಸೊ ಈಗ DK ಶಿವಕುಮಾರ್ ಬಳ್ಳಾರಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ, ರಾಮನಗರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನಿಲ್ಬೇಕಾ ನಿಲ್ಬಾರ್ದ? DK ಶಿವಕುಮಾರ್ ಒಂದು ತೀರ್ಮಾನ ತಗೊಂಡಿಲ್ಲ, ನಾವು ಮೈತ್ರಿ ಮಾಡ್ಕೊಂಡಿದ್ವಿ, ಈ ಸರ್ಕಾರ ಉಳಿಬೇಕು, BJP ಸೋಲಿಸ್ಬೇಕು, ಹಾಗಾಗಿ ಈ ಕ್ಷೇತ್ರವನ್ನು JDS ಬಿಟ್ಟು ಕೊಡ್ತೀವಿ ಅಂತ ನಿಮ್ಮ ಮೂಲಕ ಯಾಕೆ ಕೇಳಿಸೋಕ್ಕಾಗ್ತಾಯಿಲ್ಲ DK ಶಿವಕುಮಾರ್ ಅವ್ರಿಗೆ? ಇಲ್ಲ, ಆ ರೀತಿ ಎಲ್ಲೂ ಅವರು ಆ ರೀತಿ ಹೇಳೇ ಇಲ್ಲ ಅಂತ ಇಲ್ಲಿವರೆಗೂ. ಇಲ್ಲ, ಆ ರೀತಿ ಹೇಳಕ್ಕೂ ಆಗಲ್ಲ. ಅವರೆಲ್ಲ ಒಂದು ಸ್ಥಾನದಲ್ಲಿದ್ದು ಅವರು ಆ ರೀತಿ ಪಕ್ಷವನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಹಾಗಿದ್ರೆ ನೀವ್ ಯಾಕೆ ಮಾತಾಡ್ತಾ ಇದ್ರಿ? ಯಾರು ಅವ್ರ ತಾನೇ ಇನ್ಚಾರ್ಜ್ ಮಿನಿಸ್ಟ್ರು, ಅವ್ರ ತಾನೇ ಈಗ ಪವರ್ಫುಲ್. ಈಗ ಕಾಂಗ್ರೆಸ್ ನಿಮ್ ನಾಯಕರಂದ್ರೆ ಅವರೇ ಅನುಕೋಶ್ರಮ ಲೀಡ್ರು. ಹೌದು, ಮತ್ತೆ ಅವರಿಗೆ ಪೊಲಿಟಿಕಲ್ ತೀರ್ಮಾನ ಹೇಳ್ಬೇಕಲ್ವಾ? ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ನಿಂತ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ ಬೆನ್ನೆಲ್ ಬಗ್ಗೆ ನಿಂತಿದ್ದಾರೆ. ಹಾಗಾಗಿ ರಾಮನಗರ ವಿಚಾರದಲ್ಲಿ ತೀರ್ಮಾನ ತಗೊಳ್ಳಲ್ಲ. ಈಗ ಗೊತ್ತಿದೆ, ಮುಖ್ಯಮಂತ್ರಿ ಅಂದ್ರೆ ಸರ್ಕಾರಕ್ಕೆ ಬೆನ್ನೆಲುಬು. ಅದೇ ಕಾಂಗ್ರೆಸ್ ನಾಯಕರಿಗೆ ಆಕ್ರೋಶ ಇಟ್ಟಿರೋದು. ನೀವು ಸಂಪೂರ್ಣವಾಗಿ ಸರೆಂಡರ್ ಆಗೋಗ್ಬಿಟ್ಟಿದ್ರಿ. ನಮ್ಮ ಪಕ್ಷದ ನಡೆಸ್ತಾ ಇದೆ, ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ JDS ನೋಡಿ, ಅವ್ರು ಬೆಂಗಾವಲಾಗಿ ನಿಂತ ಡ್ಯೂಟಿ ಧರ್ಮ ಸಂಕಟ ಅವರಿಗೆ ನಿಜ ಸ್ಥಿತಿ ಇವ್ರು ಹೇಳಕ್ಕೆ ಬಿಡ್ತಾ ಇಲ್ವಲ್ಲ, ಅದು ಎಲ್ಲ ಟೇಕ್ ಓವರ್ ಮಾಡ್ಕೊಂಡಿರೋದು ಕಾಂಗ್ರೆಸ್. ಆಗ್ಲೇ ನಾವ್ ಹೇಳಿದ್ದೇವೆ, ಇನ್ನೂ ಹೇಳ್ತಾ ಇದ್ದೇವೆ, ಇನ್ನೂ ಕಾಲ ಮಿಂಚಿಲ್ಲ, ಈಗಲೂ ಕೂಡ ಕೇಳ್ತಾ ಇದ್ದೀವಿ. ನಮ್ಮ ಲೀಡರ್ ಫೈನಲ್ ಒಂದು ವಿಶ್ವಾಸ ಇದೆ. ನಾನು ಕೇಳ್ಬಿಡ್ತೀನಿ, ಹೃದಯ ವೈಶಾಲ್ಯತೆ, ಮೈತ್ರಿ ಸರ್ಕಾರ ಉಳಿಬೇಕನ್ನೋ ಕಾರಣಕ್ಕಾಗಿ ನಾನು ಕೇಳ್ಬಿಡ್ತೀನಿ. ಆಯ್ತು, ಚನ್ನಪಟ್ಟಣದ ಕುಮಾರಸ್ವಾಮಿ ತಾನೆ ಗೆದ್ದಿದ್ದು, ಶಾಸಕರು ತಾನೆ, ಚೀಫ್ ಮಿನಿಸ್ಟರ್ ತಾನೆ, ರಾಮನಗರ ಕಾಂಗ್ರೆಸ್ ಯಾಕೆ ಬಿಟ್ಟು ಕೊಡ್ಬಾರ್ದು? ನೋಡಿ, 1 ಸೆಕೆಂಡ್ ಇರಿ, ಆಯ್ತು, ನಾನು ಕೇಳ್ಬಿಡ್ತೀನಿ ಅಲ್ವಾ? ಪೊಲಿಟಿಕಲ್ ಸ್ಯಾಕ್ರಿಫೈಸ್ ಮಾಡ್ಬಿಡಿ, ನೀವು ದೊಡ್ಡವರು ಅನ್ಸುತ್ತೆ. 1 ಸೆಕೆಂಡ್ ಬಿಟ್ಟು ಕೊಡೋಣ.
ಈಗ ಕೆಲವು ಕಡೆ ಈಗ ಶಿವಮೊಗ್ಗದಲ್ಲಿ ಆಗ್ತಾ ಇದೆ, ಅಲ್ಲೂ JDS ಕಾಂಗ್ರೆಸ್ ಬಳ್ಳಾರಿಯಲ್ಲಿ ಆಗ್ತಾ ಇದೆ, JDS ಗೆಲ್ಲಕ್ಕಾಗಲ್ವಲ್ಲ, ಅದಕ್ಕೆ ಬಿಟ್ಕೊಡ್ತಾ ನೋಡಿ ಎಲ್ಲೆಲ್ಲಿ ನಮ್ದು ಶಕ್ತಿ ಉಂಟು ಅಂತ ನಾವು ನೋಡ್ತಾ ಇದೀವಿ. ಕಾಂಗ್ರೆಸ್ ಅವ್ರು ಎಲ್ಲಿ ಶಕ್ತಿ ಉಂಟು ಅಂತಂದ್ರೆ ನಮ್ ಎರಡು ಶಕ್ತಿನ ಕೂಡ್ಸಿದ್ರೆ ಬಿಜೆಪಿನ ಮಣಸಕ್ ಆಗ್ತದ ಇಲ್ಲ ಅನ್ನೋದು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ಬೇಕಲ್ವಾ? ಆ ಕ್ಯಾಲ್ಕುಲೇಷನ್ ನಿಮ್ ಪ್ರಕಾರ ಬಿಜೆಪಿ ಸ್ಟ್ರಾಂಗ್ ಅಲ್ಲಲ್ಲ, ಅಲ್ಲಿರೋದು ಕಾಂಗ್ರೆಸ್ JDS ತಾನೆ ಫೈಟ್ ಆಗಿರೋದು ಕಳೆದ ಚುನಾವಣೆಯಲ್ಲಿ. ನಾವು ಇಲ್ಲಿ ಪ್ರಾಬಲ್ಯಕ್ಕೆ ಇದೀವಿ, ಕಾಂಗ್ರೆಸ್ ಕೂಡ ಅಷ್ಟೇ ಪ್ರಬಲವಾಗಿದೆ. ಈಗ ನಾವೆರಡು ಕೂಡಿಸಿದ್ರೆ ಬಿಜೆಪಿನ 100% ಆರಾಮ ಮಣಿಸಬಹುದು. ಒಂದು JDS ನೋಡಿ ಇಟಿದೆ ಅಷ್ಟೊಂದು ಜನ ಕಾಂಗ್ರೆಸ್ನವರು MLAಗಳು ಒಂದು ಕಾಂಗ್ರೆಸ್ಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಅದು ಕಾಂಗ್ರೆಸ್ ಅಲ್ಲಿ ಜಮ್ಕೊಂಡು ನಿಲ್ತಾ ಇಲ್ಲ. ಎಲ್ಲಿ 70,000 ಓಟ್ ತಗೊಂಡವ್ರೆ ಸರ್ ಅವರು. ಅಲ್ಲ 70,000 ಓಟ್ ತಗೊಂಡವ್ರೆ. ಇದು ನೋಡಿ ಹಿಂಗೆ ದಳದವ್ರು ಏನು ಅಂದ್ರೆ ಕಾಂಗ್ರೆಸ್ ಅವ್ರನ್ನ ಟೇಕ್ ಓವರ್ ಮಾಡ್ಕೊಂಡ್ರೆ ಜಗಳ ಹಚ್ಚಿ ಬೆಂಕಿ ಹಚ್ಬಿಟ್ಟು ಲಾಭ ತೊಳಕ್ ನೋಡ್ತಾರೆ. ಕಾಂಗ್ರೆಸ್ನವ್ರ ಬಾಯಿನ ತೆಗ್ಬಿಟ್ಟವ್ರೆ, ಕೈ ಕಟ್ಬಿಟ್ಟವ್ರೆ. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗಿರ್ತಕ್ಕಂಥ ಈ ಅವ್ರಿಗೆ ನೀವು ಬೇಸರಿ ಮಾಡ್ಕೊಡ್ತಾ ಇದ್ದಾರೆ. ಯಾರು ಸರ್ ಕಾಂಗ್ರೆಸ್ ಮಾತಾಡ್ತಾರೆ ಸರ್ಕಾರದಲ್ಲಿ? ಸರ್ಕಾರದಲ್ಲಿ ಕಾಂಗ್ರೆಸ್ ಎಲ್ಲ ಇದೆ ಸರ್. ಪ್ರಬಲ ಕೆಲಸ ಮಾಡ್ತಾರೆ ಮೈತ್ರಿ ಕವಿತಾ ರೆಡ್ಡಿ ಅವರೇ, ನೀವು ಜಮಖಂಡಿ ಅಲ್ಲಿ ಸಿದ್ದು ನ್ಯಾಮಗೌಡರು ತೀರೋದ್ರು, ಅವ್ರು ದಳ ಇಲ್ವಲ್ಲ, ದಳ ಬೇಸಿಲ್ಲ, ಬಳ್ಳಾರಿಯಲ್ಲಿ ದಳಕ್ ಬೇಸಿಲ್ಲ. ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಮನಸ್ಸು ಮಾಡಿದ್ರೆ ದೇವೇಗೌಡರಿಗೆ ಅದು ಅಲ್ಲಿ ಕಾಂಗ್ರೆಸ್ ಅವರು JDS ನಿಲ್ಲುತ್ತೋ ಕಾಂಗ್ರೆಸ್ ನಿಲ್ಲುತ್ತೋ ಗೊತ್ತಿಲ್ಲ ಅದು. ಆದ್ರೆ ರಾಮನಗರ ಮಂಡ್ಯ ಅಂತ ಬಂದಾಗ ಯಾಕೆಂದ್ರೆ ಡೇ 1 ಇಂದನೂ ಕೂಡ ಇಲ್ಲಿ ಅಪಸ್ವರ ಇರೋದೇ ಈ ಭಾಗದಲ್ಲಿ ಅಲ್ವಾ ಚೆಲುವದೇವ್ರೆ? ಇದೇ ಭಾಗದಲ್ಲಿ ಮಂಜು ಡೇ 1 ಇಂದ ಹೇಳ್ತಿದ್ರೆ ಇದು ನಮಗ್ ಒಪ್ಪಿಗೆ ಇಲ್ಲ, ಚಲುವರಾಯಸ್ವಾಮಿ ಹೇಳ್ತಾರೆ ನಮ್ಗೆ ಒಪ್ಪಿಗಿಲ್ಲ. ಅವ್ರ ಪ್ರಶ್ನೆ ಏನಂದ್ರೆ ಅವ್ರು ದೇವೇಗೌಡರು ವಿರುದ್ಧ ಮುಗಿಸ್ಕೊಂಡು ಕಾಂಗ್ರೆಸ್ ಹೋಗಿರೋರು, ಅವ್ರಿಗೆ ಇದು ಇಷ್ಟ ಆಗ್ತಾ ಇಲ್ಲ, ಅದರಂತ ಬಿಟ್ಟೋಲ್ಲ ಅಂತ ಈಗ ನೀವು ಆ ಒಂದು ವಿಚಾರ ತಗೊಂಡ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಹೋರಾಟ ಮಾಡೋರು ದೇವೇಗೌಡರ ಅಗೇನ್ಸ್ಟ್ ಎಲೆಕ್ಷನ್ ಸಹ ನಿಂತವರು DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಸಹ. ಆಯ್ತಾ, ನಾವು ಇವತ್ತು ಒಪ್ಕೊಂಡಿದ್ವಿ ಯಾಕೆ ಈ ಒಂದು ಮೈತ್ರಿ ಅಂದ್ರೆ ಅನಿವಾರ್ಯತೆ ಇದೆ ನಮ್ಗೆ. ಜೊತೆಗೆ ಒಂದು ಸೆಕ್ಯುಲರ್ ಫೋರ್ಸಸ್ ಒಂದಾಗ್ಬೇಕಂದ್ರೆ ಇದೆಲ್ಲ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ನಾವು ಆ ಪರಿಸ್ಥಿತಿ ಇಲ್ಲ ಅಂತಿಲ್ಲ. ಇವ್ರಿಗೆ ಬೇಜಾರಾಗ್ಬೋದು, ಇಕ್ಬಾಲ್ಗೆ ಬೇಜಾರಾಗ್ಬೋದು, ಮತ್ತೆ ಇನ್ನಷ್ಟು ಜನಕ್ಕೆ ಬೇಜಾರಾಗ್ಬೋದು. ಬಟ್ ರಿಯಾಲಿಟಿ ಏನಂದ್ರೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತು ರಿಕ್ವೈರ್ಮೆಂಟ್ ಇದೆ. ಇಟ್ ಇಸ್ ಅ ನ್ಯಾಷನಲ್ ಇಂಟ್ರೆಸ್ಟ್. ಲಕ್ಷ್ಮಣ ಅವರೇ, ಒಂದೇ ಒಂದು ಲೋಕಸಭಾ ಎಲೆಕ್ಷನ್ ಅಲ್ಲೂ ಸಹ ಅನೇಕ ಕಡೆ ನಮ್ಮ ಮೈತ್ರಿ ನಡೀತಿದೆ, ಅಲ್ಲೂ ಸಹ ಇದು ಒಂದು ಮನಸ್ತಾಪಗಳು ಬರುತ್ತೆ. ಬಟ್ ಇದು ಓವರ್ ಆಲ್ ಪಿಕ್ಚರ್ ನೋಡ್ಬೇಕಾದ್ರೆ ನಮ್ಮ ಸ್ಟ್ರೆಂತ್ ಎಲ್ಲಿದೆ, ಅವರ ಸ್ಟ್ರೆಂತ್ ಎಲ್ಲಿದೆ, ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಮುಂದೆ ಫೈಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಇದು ಖಂಡಿತವಾದ ಒಂದು ದಿಕ್ಸೂಚಿ. ಇದೇನು ಸೆಕ್ಯುಲರ್ ಅಡ್ಜಸ್ಟ್ಮೆಂಟ್ ಇದಲ್ಲ, ಇದು ಸೆಕ್ಯುಲರ್ ಅಡ್ಜಸ್ಟ್ಮೆಂಟ್ ಅಲ್ಲ, ಇದು ಪೆಕ್ಯುಲಿಯರ್ ಅಡ್ಜಸ್ಟ್ಮೆಂಟ್. ಬಿಡಿ, ಹೇಗೆ ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಅವರೇ ಹೇಳಿದ್ರು, ಗೌಡ್ರು ಹೇಳಿದ್ರು. ಈಗ ನೀವು ಕೇಳಿಸ್ಕೊಂಡ್ರಿ, ಏನಂದ್ರೆ ನಮ್ಮ ಶಕ್ತಿ ಎಷ್ಟಿದೆ, ಜನತಾದಳದ್ದು, ಕಾಂಗ್ರೆಸ್ ಶಕ್ತಿ ಎಷ್ಟಿದೆ, ಇದೆರಡನ್ನು ಕ್ರೋಢೀಕರಿಸಿ ಇವಾಗ ನಮ್ಮನ್ನು ಫೈಟ್ ಮಾಡ್ಬೇಕಾಗಿರೋದು ಅವರು. ಅಂದ್ರೆ ನಮ್ ಶಕ್ತಿ ಎಷ್ಟಿದೆ, ಇವ್ರಿಗಿಂತ ನಮ್ ಶಕ್ತಿ ಹೆಚ್ಚಿದೆ ಅಂತ ಆಯ್ತಲ್ಲ. ನೀವು ತೀರ್ಮಾನ ತಗೊಂಡ್ರಲ್ಲಪ್ಪ, ಇದು 5ರಲ್ಲಿ 3 ಸೀಟು ನಿಮಗೆ, 2 ಸೀಟು ನಮಗೆ ಅಂತ ಆಯ್ತಲ್ಲ. ತೀರ್ಮಾನ ಆಗೋಯ್ತು. ಮೊನ್ನೆ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ರು ಶಿವಮೊಗ್ಗ ನಮ್ ಕೊಡಿ. ಆದ್ಮೇಲೆ ಅಲ್ಲಿಗೆ ಮನಸ್ಸುಗಳು ನಿಮ್ಮದು ಸರಿ ಇದೆ ಅಂತ ಆಯ್ತಾ? ಈಗ ಮನಸ್ಸುಗಳು ಒಡೆದಿದೆ ಅಂತ ಆಯ್ತಾ? ಈಗ ಮಂಡ್ಯದಲ್ಲಿ ನಿಮ್ಮ ಗಲಾಟೆ ಪ್ರಾರಂಭ ಆಗಿದೆಯಾ? ಇಲ್ಲಿ ರಾಮನಗರದಲ್ಲೂ ನಿಮ್ಮ ಗಲಾಟೆ ಪ್ರಾರಂಭ ಆಗಿದೆಯಲ್ಲ? ಇನ್ನೇನು ಇದೆ? ಅಂದಮೇಲೆ ನಿಮ್ಮ ಹೈಕಮಾಂಡ್ಗೆ ನಿಮ್ಮ ಗೌರವ ಇಲ್ಲ ಅನ್ನೋದನ್ನ ಗವರ್ಮೆಂಟ್ ಇನ್ನು ಕಿತ್ತಾಡದಷ್ಟು, ಇನ್ನು ಹೊಡೆದಾಡದಷ್ಟು ನಿಮ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ ರಾಮನಗರ ಮಂಡ್ಯದಲ್ಲಿ. ಸರ್ ಖಂಡಿತ ಲಾಭ. ಹೋಗಿರೋ ಬಿಜೆಪಿಯಿಂದ ಹೋಗಿರೋರ್ನ ಕರ್ಕೊಂತ ಇದ್ದೇವೆ ಹೊರತು ಅವ್ರು ಬರ್ತಾವ್ರೆ. ಬಾಲಕೃಷ್ಣ ಬಿಜೆಪಿಯಿಂದ ಹೋಗಿರೋರು. ಹೌದು, ಅವ್ರು ಬರ್ತಾರ. ಹೌದು, ಮಂಜು ಬರ್ತಾರ. ಹೌದು, ಬಂದೇ ಬರ್ತಾರೆ. ಇವತ್ತು ಆಗಲ್ಲ ಸರ್, ಅಲ್ಲಿ ಆಗಲ್ಲ. ಇದು ನಿಮ್ ಭ್ರಮೆ. ಬಾಲಕೃಷ್ಣ ಅವರು ಬರಲ್ಲ,
ಸರ್ ಕೊಳಕಲ್ಲಿ ಎಷ್ಟು ದಿನ ಅಂತ ಬರಲ್ಲ. ಮುಚ್ಕೊಂಡಿರಕ್ಕಾಗ್ತದೆ ಸರ್? ಯಾರು ನೋಡಿ ಒಳ್ಳೆ ಗಾಳಿ ಬರ್ಲೇಬೇಕಲ್ಲ, ಕೊಳಕಾಗ್ಬಿಟ್ಟೈತೆ ಅಲ್ಲಿ. ಪಕ್ಷದ ಪರವಾಗಿ ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡಿದ್ರೆ ಏನ್ ತಪ್ಪೇನಿಲ್ಲ. ಹೋರಾಟ ಮಾಡಿದವ್ರು ಮೂಲೆ ಮಾಡ್ಬಿಟ್ರಲ್ಲ. ರಾಜಕಾರಣದಲ್ಲಿ ನೇರೂರು ಕೆಳಗಡೆ ಭೋಜೇಗೌಡ್ರೆ ತಾವು ಹೇಳ್ತಾ ಇದ್ರಿ ನೋಡಿ, ಯಾರು ಹೋದ್ರು ಏನಾಗಲ್ಲ ಅನ್ನೋದು. ಈಗ ನಿಮ್ಮ ಮೈತ್ರಿ ಸರ್ಕಾರ ಆಗಿದೆ, ಹಾಸನದ ನಾಯಕರಿಗೆ ದೇವೇಗೌಡರ ಬಗ್ಗೆ ರೇವಣ್ಣರ ಬಗ್ಗೆ ಏನೇ ಅಸಮಾಧಾನ ಇರ್ಬೋದು, ಚಲುವರಾಯಸ್ವಾಮಿಗೆ ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಏನೇ ಅಸಮಾಧಾನ ಇರ್ಬೋದು, ಅವರು ಒಂದು ಪಕ್ಷದ ನ್ಯಾಷನಲ್ ಮಟ್ಟದಲ್ಲಿ ಮೈತ್ರಿ ಆದ್ಮೇಲೆ ಸುಮ್ಮನೆ ಇರ್ಬೇಕಲ್ವಾ? ಇವತ್ತು ಮಂಜು ದಿನನಿತ್ಯ ಕೂಡ ದೇವೇಗೌಡ ಕುಟುಂಬದ ಬಗ್ಗೆ ಆರೋಪಗಳ ಮೇಲೆ ಆರೋಪಗಳು. ನಾನು ಇವತ್ತು ಡಿ ಸಿ ದೂರು ಕೊಡ್ತೀನಿ, ಇವತ್ತು ಕೂಡ ಭೂ ದಾಖಲೆ ಬಗ್ಗೆ ಮಾತಾಡ್ತಾರೆ. ಹಾಗಾದ್ರೆ ಮೈತ್ರಿ ಸರ್ಕಾರ ಒಪ್ಕೊಂಡಿಲ್ಲ ಅನ್ನೋ ಮೆಸೇಜ್ ಅಲ್ವಾ? ನಾನು ಮೈತ್ರಿ ಆದ್ರೆ ಅಂದ್ರೆ ನಾನು ಸುಮ್ಮನೆ ಇರಕ್ಕಾಗಲ್ಲ, ಅದರ ಅರ್ಥ ಏನು? ಅವ್ರು ಹೊರಗೆ ಹೋಗಕ್ಕೆ ಒಂದು ಸಿಂಪ್ಟಮ್ ಅದು. ಒಂದ್ ಸೆಕೆಂಡ್, ಏನಾದ್ರು ತಪ್ಪುಗಳಿದ್ರೆ ಅಥವಾ ತಪ್ಪನ್ನು ಹುಡುಕಿ ರಾಜಕೀಯವಾಗಿ ಕಾಂಗ್ರೆಸ್ಸು JDS ಹಾಸನದಲ್ಲಿ ಯಾವಾಗ್ಲೂ ಒಂದಕ್ಕೊಂದು ಫೈಟ್ ಮಾಡ್ಕೊಂಡೇ ಬಂದಿರೋದು. ಸಣ್ಣ ಪುಟ್ಟ ಕಾರ್ಯಕರ್ತರಿಂದ ಭಿನ್ನಾಭಿಪ್ರಾಯದಲ್ಲೇ ಬಂದಿರತಕ್ಕಂಥದ್ದು. ಆಲ್ ಆಫ್ ಎ ಸಡನ್ ನೀವೆಲ್ಲ ಒಂದಾಗಿ ಇವ್ರ ಜೊತೆ ಹೋಗಿ ಅನ್ಬೇಕಾದ್ರೆ ಮಾನಸಿಕವಾಗಿ ಸ್ವಲ್ಪ ಸರಿಯಾಗಬೇಕಲ್ಲ. ಈಗ ಅವರು ಆರೋಪ ಮಾಡ್ತಾ ಇದ್ದಾರೆ, ಆರೋಪ ಮಾಡಲಿ, ತೊಂದರೆ ಇಲ್ಲ. ಆರೋಪ ಮಾಡಿದರೆ ಅದು ಆರೋಪನ ಗೌರ್ಮೆಂಟಿಗೆ ತರಬಾರ್ದು. ನಾವು ಕೂಡ ಆರೋಪ ಮಾಡಿದ್ರೆ ಗೌರ್ಮೆಂಟ್ ಮಿತ್ರ ಪಕ್ಷಗಳು ನೋಡಿ, ಅದು ಬೇರೆ ಆರೋಪ BJP ಮಾಡಿದ್ರೆ ಒಪ್ಕೋಬಹುದು. ನೋಡಿ. ಅದಕ್ಕೆ ಮಿತ್ರ ಪಕ್ಷಗಳು ಅದಕ್ಕೆ ಈಗ ಅವ್ರೇನ್ ಹೇಳ್ತಾರೆ, ಸತ್ತು ಕುದುರೆ ಅಂತ ಹೇಳ್ತಾರೆ. ಯಾರು ಮಾತಾಡ್ತಾರದು? ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿವರೆಗೂ ನಾವು ಫೈಟ್ ಮಾಡ್ಕೊಂಡ್ ಬಂದಿದ್ದೀವಿ, ನೀವು ಹೊಂದಾಣಿಕೆ ಮಾಡಿ ನಮ್ಗೆ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರ್ಬೋದು. ಅದಕ್ಕೆ ವರಿಷ್ಠರಿದ್ದಾರೆ ಸರಿ ಮಾಡೋದಕ್ಕೆ. ಇಂಥ ಒಂದು ಭಿನ್ನಾಭಿಪ್ರಾಯನ ವ್ಯಕ್ತಪಡಿಸೋ ವಿಚಾರದಲ್ಲಿ ಎಲ್ಲರೂ ಈ ಸರ್ಕಾರ ಬಂದ 3 ದಿನ ಇಲ್ಲ, ಕವಿತಾರೆಡ್ಡಿ, ಈ ಸರ್ಕಾರ ಬಂದ 3ನೇ ದಿವಸಕ್ಕೆ ಬೆಂಗಳೂರಲ್ಲಿ ಸಭೆ ಆಗುತ್ತೆ ಚಲುವರಾಯಸ್ವಾಮಿ ಜೊತೆ ಕಾಂಗ್ರೆಸ್ ನಾಯಕರು. ಸ್ವತಂತ್ರ ಕಾಂಗ್ರೆಸ್ ಯಾಕೆ ಗೆದ್ದಿಲ್ಲ ಅಲ್ಲ ಯಾರು, ಎಲ್ಲ ಸ್ವತಂತ್ರ ಕಾಂಗ್ರೆಸ್ ನಾಯಕರು ಸಭೆ ಸೇರ್ತಾರೆ. ನಮ್ಮ ಮೈತ್ರಿ ವಿಧಾನಸೌಧಕ್ಕಷ್ಟೇ, ನಮ್ಮ ಲೋಕಲ್ ಇಲ್ಲ. ಅದೇ ಸಿಂಪ್ಟಮ್ ರಾಮನಗರದಲ್ಲಿ ಇವನ್ ಇಕ್ಬಾಲ್ ಅವರಿಂದ ಸೇರಿದಂತೆ ಅದೇ ಫಾರ್ಮುಲಾ ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ ನಾಯಕರು ನಮಗಲ್ಲ ಲೋಕಲ್ ಅಂತ ಅದೇ ಫಾರ್ಮುಲಾ ಮಂಡ್ಯದಲ್ಲಿ ಆಗ್ತದೆ. ನೀವು ಅದು ಒಪ್ಕೊಳ್ಳೋಕೆ ರೆಡಿ ಇಲ್ಲ ನೀವು. ಅಲ್ಲ ಅದ್ರಲ್ಲಿ ತಪ್ಪೇನಿಲ್ಲ. ಯಾರು ನಮ್ಮ ಪಕ್ಷವನ್ನು ಇಲ್ಲ ಖಂಡಿತ ಇಲ್ಲ. ನಮ್ಮ ಪಕ್ಷದ ನಾಯಕರಿಗೆ ಅದರ ಅರಿವಿದೆ. ಯಾಕಂದ್ರೆ ಅವರು ಸಹ ಅದೇ ಹೋರಾಟದಿಂದ ಬಂದಿರೋರು, ಅದೇ ಒಂದು ಭಾಗದಿಂದ ಬಂದಿರೋ ಎಲ್ಲ ನಾಯಕರು. ಹಾಗಾಗಿ ಐಡೆಂಟಿಟಿ ಅನ್ನೋದು ಇದ್ದೇ ಇರುತ್ತೆ, ಯಾವುದೇ ಪಕ್ಷದಲ್ಲಿ ಇದೆ, ಅದು ಐಡೆಂಟಿಟಿ ಅಂತ ಇದ್ದೇ ಇರುತ್ತೆ. ಅದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಕೊನೆಗೆ ಏನ್ ಡಿಸಿಷನ್ ಆಗುತ್ತೋ, ಪಾರ್ಟಿ ಏನ್ ಡಿಸಿಷನ್ ಜಿಲ್ಲಾ ಮಟ್ಟದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಿತಿನ್ ಗಡ್ಕರಿ ನಾವು ಸುಳ್ಳು ಹೇಳ್ಕೊಂಡೆ ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ಪರಿಣಿತರು. ಅವರು PhD ಮಾಡ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇಲ್ಲ, ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ನಾವು ಸುಳ್ಳು ಹೇಳ್ಕೊಂಡು ಪವರ್ ಬಂದಿದ್ದೀವಿ. ನಮಗಿಲ್ಲ, JDS ಇಲ್ಲ. ಅರ್ಥವಾಗಿ ಮಾತಾಡಿ, ಸುಮ್ಮನೆ ಏನೇನೋ ಮಾತಾಡೋದಿಲ್ಲ. ಸುಳ್ಳು ಹೇಳಿದವ್ರು 40 ಸೀಟು ಬಂದಿದ್ದೀರಾ, 40 ಸೀಟು ಬಂದಿದ್ದೀರಾ. MP ಸೀಟಲ್ಲಿ 40 ದೇಶಕ್ಕೆ. ಈ ದುರಂಕಾರ ಬೇಡ. ನಾವು 44 ಬಂದಿದ್ದೀವಿ, ನಾವು ಅದನ್ನ ಒಪ್ಕೊಂತೀವಿ. ನಿಮ್ ತರ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಏನ್ ಸರ್ ಇದು ಆರ್ಗ್ಯುಮೆಂಟ್ ಮಾಡ್ಬೇಕು? ಈ ತರ ಆರ್ಗ್ಯುಮೆಂಟ್ ಮಾಡೋದಲ್ಲ. ಚರ್ಚೆ ಮಾಡಿ ಮೇಡಮ್. ಸರ್ ನಮ್ಗಂತೂ ನಾವಂತೂ ಏನ್ ಬಿಜೆಪಿಯಿಂದ ಹೋಗಿದಾರೋ ಅವ್ರು ಬರ್ತಾರೆ. ನಾವು ಒಳ್ಳೊಳ್ಳೆ ಕಾರ್ಯಕರ್ತರನ್ನ ಒಳ್ಳೊಳ್ಳೆ ಲೀಡರ್ಗಳನ್ನ ಕರಿತೀವಿ. ಮಂಡ್ಯದಲ್ಲಿ ಇಲ್ಲ ನಮ್ಗೆ. ನಾವು ರಾಮನಗರದಲ್ಲಿ ನಾವಿದ್ದೀವಿ. ರಾಮನಗರದಲ್ಲಿ ಬೇಕು, ಇನ್ನೂ ಬೇಕು. ನಾವು ಆಡಳಿತ ಮಾಡ್ಸಕ್ಬೇಕಲ್ಲ, ನಡೆಸಬೇಕಲ್ಲ. ನೋಡಿ, ಕವಿತಾ ರೆಡ್ಡಿ ಅವರು ನೀವು ಕೂಳೆ ಬೆಳೆ ತೆಗಿಯಕ್ಕೆ ಹೊರಟಿದ್ರಿ ಅಂತ. ಯಾವ್ದೋ ಒಂದ್ ಬೆಳೆ ತೆಗಿಬೇಕು. ಬೆಳೆನೇ ಅಲ್ವಾ ಸರ್? ಅನ್ನನೇ ಅಲ್ವಾ? ಯಾವ ಬೆಳೆ ತಗೊಂಡ್ರೆ ಅನ್ನನೇ. ಕೂಳೆ ಬೆಳೆ ಮಾಡಿದಾಗ ಅಲ್ಲ, ಕೂಳೆ ಬೆಳೆ ಮಾಡ್ತೀವಲ್ಲ, ಚೆನ್ನಾಗಿ ಬರುತ್ತೆ ಅಲ್ಲ ಸರ್? ಒಂದ್ರೆ ಅರ್ಧ ಮೂಟೆ 2 ಮೂಟೆ ಬರುತ್ತೆ. ಕೂಳೆ ಬೆಳೆ ಕೊಯ್ದ್ರೆ ಭತ್ತದ್ರಲ್ಲಿ ಏನಾದ್ರು ಸಕ್ಕರೆ ಬರುತ್ತಾ? ಅಲ್ಲ ಬರುತ್ತೆ. ಅದೇ ಇರ್ಲಿ, ಲಾರಿ ತುಂಬಕ್ಕಾಗಲ್ಲ. ಅಲ್ಲ, ಯಾಕಂದ್ರೆ ಕೂಳೆ ಮಾಡ್ಬಿಟ್ಟವ್ರಲ್ಲ. ಕವಿತಾ ಅವ್ರು ಹೇಳಿದ್ರು ಬಿಜೆಪಿ ಸುಳ್ಳು ಹೇಳೋದ್ರಲ್ಲಿ ಪರಿಣಿತರು ಅಂತ. ಯಾಕೆ ಸುಳ್ಳದು? ನಾವು ಒಂದು ಸುಳ್ಳು ಹೇಳಿ 4 ವರ್ಷ ಈಗ
ಸರ್ಕಾರ ಮಾಡಿ. ಎಸ್ ಎಸ್ ನೀವು ಇದೇ ಸುಳ್ಳು ಹೇಳಿನ ಜನ ನಿಮ್ಗೆ ಓಟ್ ಹಾಕಿದ್ದು ಖಂಡಿತ 60 ಇಲ್ಲ ವರ್ಷ. ಸರ್, ನಾವ್ ಹೇಳಿಲ್ಲ, ಸುಳ್ಳುಗಳು ನಿಮ್ಮ ಜನ ಹೇಳಿದ್ದಾರೆ, ಸುಳ್ಳು ನಿಮ್ಮ ಹೇಳಿದ್ದಾರೆ, ನಾಯಕರು ಜನ ಒಪ್ಕೊಂಡಿದ್ದಾರೆ. ಜಾತಿ ಮಾಡ್ತಾರೆ. ನಮ್ಮ ನಾಯಕರು ಹೇಳಿಲ್ಲ, ನಿಮ್ಮ ಇಲ್ಲ, ನಾಯಕರು ಇಕ್ಬಾಲ್ ಅವರೇ, ಹೇಳಿರೋದು. ನಿತಿನ್ ಇಕ್ಬಾಲ್ ಅವರೇ, ಗಡ್ಕರಿ ಅವರು ಹೇಳಿರೋದು. ಇಕ್ಬಾಲ್ ಅವರೇ, ಜನರನ್ನ ಈ ರೀತಿ ನಿಂದಿಸಬಾರದು. Yes. ನಂಬರ್ 1 ಜನತಾದಳ ಯಾವತ್ತೂ ಕೂಡ Yes, time. ಈ ಜನತಾದಳ Yes, ಇಸ್ time, ನಾಟ್ time ಎ is over. ಫ್ರೆಂಡ್ ಟು ಕಾಂಗ್ರೆಸ್. ಸೊ ಆಪರೇಷನ್ ಆವಾಗ ಜನತಾದಳ ಆಪರೇಷನ್ ಶುರು ಮಾಡಿದ್ರೆ ಜನ್ಮ ತಾಳಿರೋದೇನೆ ಕಾಂಗ್ರೆಸ್ಸಿನ ವಿರುದ್ಧ. ಉದ್ದೇಶ್, ಒಂದು ಮಾತನ್ನ ನೀವು ಹೇಳಿ, ಒಂದು ಮಾತನ್ನ ನೀವು ಹೇಳಿ. ಬೇರೆಯವ್ರು ಬರ್ತಾರೆ. ಇಲ್ಲ, ಕೇಳ್ರಿ, ಒಂದು ಮಾತು ಹೇಳಿದ್ರು. ಕೊಡ್ಲಿ ಸರ್, ಒಟ್ನಲ್ಲಿ ಅಂದ್ರು ಬಿಜೆಪಿ ಬರ್ಬೇಕು ದಕ್ಷಿಣ ಕನ್ನಡ ನನ್ನ ಉಗಾರಿ ಕೊಡ್ಲಿ Yes. ದಕ್ಷಿಣ ಕಾಂಗ್ರೆಸ್ ರೆಬಲ್ ಆಗಿರುತ್ತಾ ಉಗಾರವ್ರೆ, ಸರ್ ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದಂತ ವಿಚಾರ ಸಾಧ್ಯ ಎಲ್ಲಾನು ಕೂಡ Yes, yes. ಇನ್ನೂ ಕೂಡ ನಾವು ಉಗಾರವ್ರೆ, ಚರ್ಚೆಲಿ ಇದ್ದೀವಿ ಅದು. ಉಗಾರವ್ರೆ. Time. ಇಲ್ಲ, ಇಲ್ಲ, ಚರ್ಚೆ. ನೋಡ್ರಿ, ಒಂದು ಮಾತು ಹೇಳಿದ್ರು. ಎಲ್ಲೂ ಚರ್ಚೆ ಏನು? ಇದೆ. ಅದು ನಾವು ಅದೇನು ಚರ್ಚೆಲಿ ಇದ್ದೀವಿ. ಟೈಮ್ Time is over, sir, time. ಕೇಳ್ಬೇಕು. ಟೈಮ್ ಮುಗಿತು ಇದನ್ನ ನಾವು ನಾಳೆ ಚರ್ಚೆ ಮಾಡೋಣ. ಏನ್ ಗೊತ್ತಾ? Yes. ಅಲ್ಲಲ್ಲ, ಅವ್ರು ಹೇಳಿದ್ರು Yes, ನಾವೆಲ್ಲ ಒಂದಾಗ್ಬಿಟ್ಟಿದೀವಿ ಅಂತ. ಆದ್ರೆ ಅವರೇ ಹೇಳಿದ್ರು Yes, time is over, sir. ನಮಗೆ Yes, ಎಲ್ಲ- Yes. ಲೋಕಲ್ ಅಲ್ಲಿ ಒಡಕು ಇದೆ. ಎಲ್ರಿಗೂ ಯಾಕೆಂದ್ರೆ ಕೂಡ ಧನ್ಯವಾದ. ಸಾಧ್ಯನೇ ಇಲ್ಲ, ರಾಜಕೀಯ ಕಾಂಗ್ರೆಸ್ ಅಖಾಡದಲ್ಲಿ ಮಾತ್ರ ಆಗೋದಕ್ಕೆ. ಆಪರೇಷನ್ ಕೌಂಟರ್ ಆಪರೇಷನ್ ಶುರು ಆಗುತ್ತೆ. ಬಿಜೆಪಿ ಅವರ ಆಪರೇಷನ್ ಜೆಡಿಎಸ್ ಕಾಂಗ್ರೆಸ್ ಸುಮ್ಮನೆ ಕೊಡಲ್ಲ. ಆದ್ರೆ ಈ ಕೋಟೆ ಇದೆಯಲ್ಲ, ಇದು ಜೆಡಿಎಸ್ ನ ದೇವೇಗೌಡರ ಕೋಟೆಯಲ್ಲಿ ಬಿಜೆಪಿ ತನ್ನದೇ ಆದ ನೆಲೆ ವಿಸ್ತರಿಸಲ್ಕೊಂಡಿದೆ. ಅದ್ರ ಕೂಳೆ ಬೆಳೆನ ಅಥವಾ ಮೇನ್ ಬೆಳೆನ ಗೊತ್ತಾಗಲ್ಲ. ಚುನಾವಣೆಯಲ್ಲಿ ಉತ್ತರ ಕೊಡುತ್ತೆ. ಜಾಲ ನಮ್ಮದು, ಬಲ ನಿಮ್ಮದು.